ನನ್ನೊಟ್ಟಿಗೆ ಇವತ್ತು ನಾನು ಮಾತನಾಡಲಿಕ್ಕೆ ಬಯಸುವಂಥ ಸಂದೇಶದ ಪೀಠಿಕೆ ದೇವರ ಬೆರಳು. ಎಲ್ಲರೂ ಹೇಳ್ರಿ, ದೇವರ ಬೆರಳು. ದ ಫಿಂಗರ್ ಆಫ್ ಗಾಡ್, ದೇವರ ಬೆರಳು. ಇವತ್ತು 4 ಸ್ಥಳಗಳಲ್ಲಿ ದೇವರ ಬೆರಳಿನ ಕುರಿತು ಸತ್ಯವೇದ ಗ್ರಂಥದಲ್ಲಿ ವ್ಯಕ್ತವಾಗಿ ಬರೆಯಲ್ಪಟ್ಟಿದೆ. 1ನೇ ಭಾಗವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಯಸ್ತೀನಿ. 4 ಭಾಗಗಳನ್ನು ನಾನು ನಿಮ್ಮ ಮುಂದೆ ಆ ವಾಕ್ಯಗಳನ್ನು ಇಡ್ತೀನಿ. 3 ಸ್ಥಳಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ಕಾಣ್ತೀವಿ. ಒಂದು ಭಾಗ ಲೂಕನ ಸುವಾರ್ತೆಯಲ್ಲಿ ನಾವು ಕಾಣ್ತೇವೆ. ಲೂಕನ ಸುವಾರ್ತೆಯಲ್ಲಿ ಬರುವಾಗ ಅವನು ಹೇಳ್ತಾನೆ, ಪರಿಶುದ್ಧಾತ್ಮನು ಅಂದರೆ ದೇವರ ಬೆರಳು ಎನ್ನುವುದು ಪರಿಶುದ್ಧಾತ್ಮನು ಎಂಬುದನ್ನು ವ್ಯಕ್ತಗೊಳಿಸ್ತಾ ಇದ್ದಾನೆ. ಓದೋಣ. ವಿಮೋಚನ ಕಾಂಡ ಪುಸ್ತಕ 8ನೇ ಅಧ್ಯಾಯ 18 ಮತ್ತು 19ನೇ ವಾಕ್ಯ. ಗಟ್ಟಿಯಾಗಿ ಹೇಳ್ರಿ, ದ ಫಿಂಗರ್ ಆಫ್ ಗಾಡ್. ಗಟ್ಟಿಯಾಗಿ ಹೇಳ್ರಿ, ದ ಫಿಂಗರ್ ಆಫ್ ಗಾಡ್, ದೇವರ ಬೆರಳು. ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ಪಕ್ಕದಲ್ಲಿ ಇರೋರು ಕೇಳ್ರಿ, ತಯಾರಾಗಿದ್ದೀರಾ ವಾಕ್ಯ ಕೇಳಕ್ಕೆ ಅಂತ? ವಾಕ್ಯ ಕೇಳುವಾಗ ಜೀವ ಉಂಟಾಗ್ತಾ ಇರಬೇಕು. 8ನೇ ಅಧ್ಯಾಯದ 18ನೇ ವಾಕ್ಯ. ಜೋಯಿಸರು ತಮ್ಮ ಗುಪ್ತ ವಿದ್ಯೆಯಿಂದ ಹಾಗೆಯೇ ಏನುಗಳನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ್ಯೂ ಆಗದೆ ಹೋಯಿತು. ಆ ಏನುಗಳು ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಇದ್ದವು. ಆಗ ಜೋಯಿಸರು, ಇದು ದೇವರ ಕೈ ಕೆಲಸವೇ ಸರಿ. ಆಂಗ್ಲ ಭಾಷೆಯಲ್ಲಿ ಅದನ್ನ ಫಿಂಗರ್ ಆಫ್ ಗಾಡ್ ಅಂತ ಹೇಳ್ತಾರೆ. ದೇವರ ಕೈ ಕೆಲಸವೇ ಸರಿ ಎಂದು ಫರೋಹನಿಗೆ ಹೇಳಿದರು. ಆದರೂ ಫರೋಹನ ಹೃದಯವು ಕಠಿಣವಾಗಿತ್ತು. ಯೆಹೋವನು ಮೋಶೆಗೆ ಮಿಂತಿಳಿಸಿದಂತೆಯೇ ಅವರ ಮಾತನ್ನು ಕೇಳದೆ ಹೋದನು. ಇಲ್ಲಿ ನಾವು ಓದಿದಂಥ ವಾಕ್ಯದಲ್ಲಿ ಒಂದು ಭಾಗ ನನಗೆ ಬಹಳ ಸಂತೋಷ ತಂದಿದಂದ್ರೆ, ಇದು ದೇವರ ಕೈ ಕೆಲಸವೇ. ಇಂಗ್ಲಿಷಲ್ಲಿ ಅದನ್ನ ಹೇಳ್ತಾರೆ, ದಿಸ್ ಇಸ್ ದ ಫಿಂಗರ್ ಆಫ್ ಗಾಡ್. ಇದು ದೇವರ ಕೈ ಕೆಲಸವೇ. 2, ಜೋಯಿಸರು ತಮ್ಮ ಗುಪ್ತ ವಿದ್ಯೆಯಿಂದ ಹಾಗೆಯೇ ಏನುಗಳನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗಿಯೂ ಆಗದೆ ಹೋಯಿತು. The magician said unto Pharaoh, this is the finger of God. They could not do the same what the Moses did. ಮೋಶೆಯ ಮೂಲಕ ದೇವರು ಮಾಡಿದ ಕಾರ್ಯವನ್ನು ಐಗುಪ್ತ ದೇಶದಲ್ಲಿರುವ ಜೋಯಿಸರು ಮಂತ್ರವಾದಿಗಳಿಗೆ ಅದು ಮಾಡಕ್ ಆಗಲಿಲ್ಲ. ಇವತ್ತು ನಾನು ನಿಮ್ಮ ಬಳಿಯಲ್ಲಿ ಆಲೋಚನೆಯಾಗಿ ಹೇಳ್ತಾ ಇದ್ದೇನೆ. ಎಷ್ಟು ಜನ ನಂಬ್ತಿರೋ ಏನೋ ಗೊತ್ತಿಲ್ಲ. ಎಲ್ಲಾದರೂ ದೇವರ ಬೆರಳು ಅಂತ ಕಂಡ್ರೆ ಅದು ಪರಿಶುದ್ಧಾತ್ಮನನ್ನ ತೋರಿಸುವಂಥದ್ದಾಗಿದೆ. ಎಲ್ಲಾದರೂ ಪರಿಶುದ್ಧಾತ್ಮನು ಪ್ರತ್ಯಕ್ಷನಾದರೆ ಆ ಸ್ಥಳದಲ್ಲಿರುವ ಅಂಧಕಾರ ಶಕ್ತಿಗಳ ದೇವರ ಕಾರ್ಯಗಳ ಮುಂದೆ ನಿಲ್ಲೋದಕ್ಕಾಗೋದಿಲ್ಲ, ಮತ್ತೆ ಅದನ್ನು ನಕಲಿ ಮಾಡೋದಕ್ಕೂ ಆಗೋದಿಲ್ಲ. ನಾನು ಮತ್ತೊಮ್ಮೆ ಹೇಳ್ತೇನೆ, ಪರಲೋಕದ ದೇವರು ಪರಿಶುದ್ಧಾತ್ಮನು ಎಲ್ಲಾದರೂ ತಾನು ಪ್ರತ್ಯಕ್ಷನಾದರೆ ಆ ಪ್ರದೇಶಗಳಲ್ಲಿರುವ ಅಂಧಕಾರ ಶಕ್ತಿಗಳಿಗೆ ಏನು ಮಾಡಕ್ಕಾಗದೇ ಇರುವ ರೀತಿಯಲ್ಲಿ ಪರಿಶುದ್ಧಾತ್ಮನ ಕ್ರಿಯೆ ಪ್ರಕಟವಾಗುತ್ತೆ. ಶತ್ರುವಾದ ಸೈತಾನನು ಅದನ್ನು ನಕಲಿ ಮಾಡೋದಕ್ಕೆ ಪ್ರಯತ್ನ ಮಾಡುವಾಗ ಅದು ಅವರಿಗೆ ಮಾಡಕ್ಕಾಗದೇ ಇರುವ ರೀತಿಯಲ್ಲಿ ದೇವರ ಕಾರ್ಯ ನಡೆಯಲ್ಪಡುವಂಥದ್ದಾಗಿರುತ್ತೆ. ಒಪ್ಪುವವರು ಮಾತ್ರ ಆಮೇಲೆ ಹೇಳುವಂತರಾಗಿರಿ. ಈ ಭೂಮಿಯಲ್ಲಿ
ದೇವರ ಶಕ್ತಿಗೂ ದುರಾತ್ಮನ ಶಕ್ತಿಗೂ ಮಧ್ಯದಲ್ಲಿ ಒಂದು ತಿರುವಿದೆ. ಒಂದು ತಿರುವು ಇರುವಂಥದ್ದಾಗಿದೆ. ಆ ತಿರುವಿನ ಪ್ರಕಾರ ಆ ಶಕ್ತಿಗಳಿಗೆ ಇವತ್ತು ಅಷ್ಟೇ ದೇವರ ಮುಂದೆ ಯಾವ ಶಕ್ತಿಯು ನಿಲ್ಲಕ್ಕೂ ಆಗಲ್ಲ, ಏನು ಮಾಡಕ್ಕೂ ಆಗಲ್ಲ. ನಂಬೋದಾದ್ರೆ ಒಂದು ಗಟ್ಟಿಯಾಗಿ ಒಂದು ಸ್ತೋತ್ರ ಹೇಳ್ರಿ. ಬರುವ ದಿವಸಗಳಲ್ಲಿ ಮಂತ್ರವಾದಿಗಳು ಅವರೇ ಹೇಳ್ತಾರೆ ನಮಗೇನು ಮಾಡಕ್ಕಾಗೋದಿಲ್ಲ. ಪೂಜಾ ಕರ್ಮಗಳನ್ನು ಮಾಡುವವರು, ವಿವಿಧ ರೀತಿಯಲ್ಲಿ ಜನರ ಕಣ್ಣುಗಳನ್ನು ಕುರುಡು ಮಾಡುವ ಸೈತಾನನ ಏಜೆಂಟರುಗಳು ಬರುವ ದಿವಸಗಳಲ್ಲಿ ಅವರು ಹೇಳ್ತಾರೆ ಇದು ದೇವರ ಕೈ ಕೆಲಸವೇ, ಇದು ದೇವರ ಬೆರಳೆ, ನಮಗೇನು ಮಾಡಕ್ಕಾಗದೇ ಇರುವ ರೀತಿಯಲ್ಲಿ. ಹಲ್ಲೆಲೂಯಾ. ಒಂದು ಗುಂಪಿನ ಜನರ ಪ್ರಾರ್ಥನೆ, ಒಂದು ಗುಂಪಿನ ಜನರ ನಿರಂತರವಾದ ಯಜ್ಞ ಅರ್ಪಿಸುವುದರ ಮೂಲಕ ಪರಲೋಕದ ದೇವರು ತನ್ನ ಕೈ ಕೆಲಸವನ್ನು ಆರಂಭಿಸುವಂತನಾಗಿದ್ದಾನೆ. ಅದು ಆರಂಭವಾದರೆ ಅಂಧಕಾರ ಶಕ್ತಿಗಳಿಗೆ ಏನು ಮಾಡಕ್ಕಾಗದೆ ಇರುವ ರೀತಿಯಲ್ಲಿ ಪರಿಶುದ್ಧಾತ್ಮನು ಮಾಡೇ ಮಾಡ್ತಾನೆ. ಎರಡನೇದಾಗಿ ವಿಮೋಚನ ಕಾಂಡ ಪುಸ್ತಕ 31ನೇ ಅಧ್ಯಾಯದ 18ನೇ ವಚನ. ಯೆಹೋವನು ಸೀನಾಯಿ ಬೆಟ್ಟದಲ್ಲಿ ಮೋಶೆಯ ಸಂಗಡ ಮಾತನಾಡುವುದನ್ನು ಮುಗಿಸಿದ ಮೇಲೆ ಅವನಿಗೆ ಆ 2 ಆಜ್ಞಾ ಶಾಸನಗಳನ್ನು ಕೊಟ್ಟನು. ಅವು ದೇವರ ಕೈಯಿಂದ ಕೆತ್ತಲ್ಪಟ್ಟ ಶಿಲಾಶಾಸನಗಳೇ. ಅದು ದೇವರ ಕೈಯಿಂದ. ಇಂಗ್ಲಿಷಲ್ಲಿ ಹೀಗೆ ಹೇಳ್ತಾರೆ, a tablets of stone written with the finger of God. Written with the finger of God. ಅದು ಕೈಯಿಂದ ಬರೆದಂತ ಶಾಸನ, ಕೈಯಿಂದ ದೇವರ ಬೆರಳಿನಿಂದ ಬರೆದಂತ ಶಾಸನ. ಆಮೇಲೆ 3ನೇ ಭಾಗ, ನಾನು 4 ವಾಕ್ಯಗಳನ್ನು ಓದ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. 3ನೇ ಭಾಗ ಧರ್ಮೋಪದೇಶ ಕಾಂಡ ಪುಸ್ತಕ 9ನೇ ಅಧ್ಯಾಯದ 10ನೇ ವಚನ. ಆಗ ಯೆಹೋವನು ತನ್ನ ಕೈಯಿಂದಲೇ ಬರೆದು ಆ 2 ಕಲ್ಲಿನ ಹಲಿಗೆಗಳನ್ನು ನನ್ನ ವಶಕ್ಕೆ ಕೊಟ್ಟನು. ತನ್ನ ಕೈಯಿಂದಲೇ ಬರೆದು 2 ಕಲ್ಲಿನ ಹಲಿಗೆಗಳನ್ನು ನನ್ನ ವಶಕ್ಕೆ ಕೊಟ್ಟನು. Then the Lord delivered to me 2 tablets of stone written with the finger of God. ನನ್ನ ಕೈಗೆ ಕೊಟ್ಟನು, ತನ್ನ ಕೈಯಿಂದಲೇ ಬರೆದು the finger of God. ಇನ್ನ 4ನೇದಾಗಿ, ನಾನು ದೇವರ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ ಎಂದು ಕನ್ನಡದಲ್ಲಿ ನಾವು ಕಾಣ್ತೀವಿ. ಸ್ವಲ್ಪ ವ್ಯತ್ಯಾಸ ಇಂಗ್ಲಿಷಲ್ಲಿ ನಾನು ದೇವರ ಬಲದಿಂದಲೇ ಎನ್ನುವಂಥ ಪದವನ್ನು ನೀವು ಫುಟ್ ನೋಟಲ್ಲಿ ಕೆಳಗಡೆ ನೋಡಿದ್ರೆ ಅಲ್ಲಿ ಬೆರಳು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಫುಟ್ ನೋಟಲ್ಲಿ ಕೆಳಗಡೆ ನೋಡಿದ್ರೆ ಬೆರಳು ಅಂತ. ಇಂಗ್ಲಿಷಲ್ಲಿ ಫಿಂಗರ್ ಆಫ್ ಗಾಡ್, ಫಿಂಗರ್ ಆಫ್ ಗಾಡ್. ಮತ್ತೆ ಅಲ್ಲಿ ಬರೆದಿರೋದು ನಿಮ್ಮ ಹತ್ತಿರಕ್ಕೆ ಬಂತಲ್ಲ, ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ ಅಂತ. ಇಂಗ್ಲಿಷ್ ಭಾಷೆಯ ಬೈಬಲ್ನಲ್ಲಿ ದ ಕಿಂಗ್ಡಮ್ ಆಫ್ ಗಾಡ್ ಹ್ಯಾಸ್ ಕಮ್ ಅಪಾನ್ ಯು, ನಿಮ್ಮ ಮೇಲೆ ಬಂತಲ್ಲ ಅಂತ. ದೇವರ ರಾಜ್ಯವು ನಿಮ್ಮ ಮೇಲೆ ಬಂತಲ್ಲ. ಈ 4 ವಾಕ್ಯಗಳಿಂದ ನಾವು ಈ 4 ವಾಕ್ಯಗಳನ್ನು ಸರಿಯಾಗಿ ಗಮನಿಸಿದ್ರೆ, ಈ 4 ವಾಕ್ಯಗಳನ್ನು ಸ್ವಲ್ಪ ಗಮನ ಇಟ್ಟು ನಾವು ಚಿಂತೆ ಮಾಡಿದ್ರೆ, 2 ವಾಕ್ಯಗಳು ನಾವು ಓದಿದಂಥ 2 ವಾಕ್ಯಗಳಲ್ಲಿ ಬರೆಯಲ್ಪಟ್ಟ ವಾಕ್ಯಗಳು. ಇನ್ನು 2 ವಾಕ್ಯಗಳು ಶಕ್ತಿಯಿಂದ ತುಂಬಿರುವಂಥ ವಾಕ್ಯಗಳು. ಆಮೇನ್. ಒಂದು ಬರೆಯಲ್ಪಟ್ಟದ್ದು, ಇನ್ನೊಂದು ಶಕ್ತಿ.
ದೇವರು ಎಲ್ಲಾದ್ರೂ ಚಲಿಸಿದ್ರೆ ಎರಡು ಕಾರ್ಯಗಳನ್ನು ದೇವರು ನಿರಂತರವಾಗಿ ಮಾಡ್ತಾನೆ. ಒಂದು, ದೇವರ ವಾಕ್ಯವನ್ನ ಅವನು ಬಿಡುಗಡೆ ಮಾಡ್ತಾನೆ. ಎರಡು, ದೇವರ ಶಕ್ತಿಯನ್ನು ಅವನು ರಿಲೀಸ್ ಮಾಡ್ತಾನೆ. ಸ್ತೋತ್ರ. ಸ್ವಲ್ಪ ಅರ್ಥ ಮಾಡಿಕೊಳ್ಳ್ರಿ. ಸತ್ಯವೇದ ಗ್ರಂಥದಲ್ಲಿ ಮತ್ತಾಯನು ಬರೆದಂಥ ಸುವಾರ್ತೆ 4ನೇ ಅಧ್ಯಾಯದ 4ನೇ ವಚನವನ್ನು ಓದುವಾಗ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರದದೆ ಅಂದನು. ಬರದದೆ ಈ ವಾಕ್ಯವನ್ನ 2 ಪದ ಪ್ರಯೋಗಗಳಿಂದ ಕರೀತಾರೆ. ಒಂದು ಲೋಗೋಸ್, ಮತ್ತೊಂದು ರೇಮಾ. ಲೋಗೋಸ್ ಎನ್ನುವುದು ಬರೆಯಲ್ಪಟ್ಟ ವಾಕ್ಯ, ರೇಮಾ ಮಾತನಾಡುವ ವಾಕ್ಯ. ಲೋಗೋಸ್ ಎನ್ನುವುದು ನಮ್ಮ ಕೈಯಲ್ಲಿರುವಂಥ 66 ಪುಸ್ತಕಗಳ ಸತ್ಯವೇದ ಗ್ರಂಥವಾದರೆ, ಪರಿಶುದ್ಧಾತ್ಮನು, ರೇಮಾ ಅಂದರೆ ಪರಿಶುದ್ಧಾತ್ಮನು. ಅದಕ್ಕೆ ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಮನುಷ್ಯನು ರೊಟ್ಟಿ ತಿನ್ನುವುದರಿಂದ ಮಾತ್ರ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ. ಅಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಕೊಟ್ಟಿರುವುದು ಪ್ರೊಸೀಡ್ ಅಂತ. ಪ್ರೊಸೀಡ್ ಅಂದ್ರೆ ಪ್ರತಿಯೊಂದು ಮಾತು, ಪರಿಶುದ್ಧಾತ್ಮನು ನುಡಿಯುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವಂತನಾಗಿರುತ್ತಾನೆ. ಹಾಗಾದ್ರೆ ದೇವರ ಬೆರಳು ಎಲ್ಲಾದ್ರೂ ಚಲಿಸಿದ್ರೆ, ದೇವರ ಬೆರಳು ನಿನ್ನ ಮನೆಯಲ್ಲಿ ಚಲಿಸಿದ್ರೆ, ದೇವರ ಬೆರಳು ನಿನ್ನ ಕುಟುಂಬದಲ್ಲಿ ಚಲಿಸಿದ್ರೆ, ದೇವರ ಬೆರಳು ನಿನ್ನ ಆಫೀಸಿನಲ್ಲಿ ಚಲಿಸಿದ್ರೆ, ದೇವರ ಬೆರಳು ಸಭೆಯಲ್ಲಿ ಚಲಿಸಿದ್ರೆ, ದೇವರ ಬೆರಳು ನಿನ್ನ ಬಿಸ್ನೆಸ್ ಅಲ್ಲಿ ಚಲಿಸಿದ್ರೆ, 2 ಕಾರ್ಯಗಳು ದೃಢ. ಒಂದು ದೇವರ ವಾಕ್ಯ ಇರುತ್ತೆ, 2 ದೇವರ ಶಕ್ತಿಯ ಪ್ರದರ್ಶನ ಇರುವಂತದ್ದಾಗಿದೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೀಗೆ ಹೇಳಿದನು, ನಾವು ನಿಮ್ಮ ಬಳಿಗೆ ಬರುವಾಗ ವಶೀಕರಣದ ಮಾತುಗಳಿಂದಲ್ಲ ಬಂದಿದ್ದು, ನಾವು ದೇವರ ಶಕ್ತಿಯೊಂದಿಗೆ ಬಂದ್ವಿ. ದೇವರ ವಾಕ್ಯ ಎಲ್ಲಾದ್ರೂ ಕೇಳಿದ್ರೆ ಮರುಭಾಗದಲ್ಲಿ ದೇವರ ಶಕ್ತಿಯ ಪ್ರದರ್ಶನ ನಡೆಯುತ್ತೆ. ಅರ್ಥ ಆಗಲಿಲ್ಲ ಅಂದ್ರೆ ಮತ್ತೊಮ್ಮೆ ಹೇಳ್ತೇನೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ದ ಗ್ರೇಟ್ ಕಮಿಷನ್, ಶ್ರೇಷ್ಠವಾದ ನಿಯೋಗವನ್ನು ಕೊಟ್ಟು ಪರಲೋಕಕ್ಕೆ ಏರಿ ಹೋಗುವ ಸಮಯದಲ್ಲಿ ಅವನು ಹೀಗೆ ಹೇಳಿದನು, ನೀವು ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರ್ರಿ. ನಂಬುವವರನ್ನ ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ಅವರನ್ನ ಉಪದೇಶ ಮಾಡಿ ನಂತರ ನನ್ನ ಶಿಷ್ಯರನ್ನಾಗಿ ಮಾಡ್ರಿ ಅಂತ. ಇದನ್ನ ಕೇಳಿದ ಮೇಲೆ ಶಿಷ್ಯರು ಇತ್ತಲಾಗಿ ಹೊರಟು ಹೋದರು. ನಾನು ಹೇಳ್ತಿರುವಂತ ವಾಕ್ಯ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದ 20ನೇ ವಾಕ್ಯ. ಇತ್ತಲಾಗಿ ಅವರು ಹೊರಟು ಹೋದ ಸ್ಥಳಗಳಲ್ಲೆಲ್ಲ ದೇವರ ವಾಕ್ಯವನ್ನ, ಸುವಾರ್ತೆಯನ್ನ ಸಾರಿದರು. ಅದ್ಭುತಗಳಿಂದಲೂ ಸೂಚಕ ಕಾರ್ಯಗಳಿದೆ. ಕಮಾನ್ ಸಂಬಡಿ. ಅದ್ಭುತಗಳಿಂದಲೂ ಸೂಚಕ ಕಾರ್ಯಗಳಿಂದಲೂ ದೇವರು ತನ್ನ ವಾಕ್ಯವನ್ನ ದೃಢಪಡಿಸುತ್ತಾ ಇದ್ದನು. ಇದರ ಒಳಗಡೆ ಪ್ರಸಂಗ ಕೇಳಿ ಹೋಗೋದಕ್ಕಲ್ಲ ನೀನು ಬಂದಿರೋದು. ವಾಕ್ಯ ಕೇಳ್ತಾ ಇರುವಾಗ ಈ ವಾಕ್ಯದೊಂದಿಗೆ ತನ್ನ ಶಕ್ತಿಯ ಪ್ರದರ್ಶನ ರಿಲೀಸ್ ಆಗುತ್ತೆ. ದ ವರ್ಡ್ ಅಂಡ್ ದ ಪವರ್ ಆಫ್ ಗಾಡ್. ದೇವರ ವಾಕ್ಯ ಮತ್ತು ದೇವರ ಶಕ್ತಿ. ಇದೀರಾ ನೀವು ನನ್ನ ಜೊತೆ? ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯದ 29ನೇ ವಚನ ಹೀಗೆ ಹೇಳ್ತದೆ. ಅದಕ್ಕೆ ಯೇಸು ಉತ್ತರವಾಗಿ ಅವರಿಗೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ
ತಿಳಿಯದೆ ತಪ್ಪುವವರಾಗಿದ್ದೀರಾ. ಇವತ್ತು ದೈವ ಜನ ದೇವರ ವಾಕ್ಯವನ್ನ, ಶಾಸ್ತ್ರವನ್ನಾಗಲಿ, ಬರೆಯಲ್ಪಟ್ಟ ವಾಕ್ಯ, ದೇವರ ಶಕ್ತಿ, ಪರಿಶುದ್ಧಾತ್ಮ, ಇದು ಎರಡನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಆದರೆ ನಮ್ಮ ಜೀವನದಲ್ಲಿ ಎಡುವುದುಂಟು. ಅರ್ಥ ಆಗ್ಲಿಲ್ಲ. ಕೆಲವರಿಗೆ ವಾಕ್ಯ ಕೇಳೋದ್ರಲ್ಲಿ ಲೋಗೋಸ್ ಕೇಳಿ 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 ಕೂತು ಬಿಡ್ತಾರೆ. ಅವರಿಗೆ ದೇವರ ಶಕ್ತಿಯ ಪ್ರದರ್ಶನ ಅರ್ಥ ಆಗ್ತಾ ಇಲ್ಲ. ಇನ್ನ ಕೆಲವರಿಗೆ ಭಯಂಕರ ಆರಾಧನೆ, ಭಯಂಕರ ಆತ್ಮ ಸಾನ್ನಿಧ್ಯಾನ, ಅದರ ವಾಕ್ಯ ಬೇಸಿಕ್ ಗೊತ್ತಿರಲ್ಲ. ಇದು ಎರಡು ಪ್ರಾಬ್ಲಮ್ಮೇ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ನೀವು ಶಾಸ್ತ್ರವನ್ನಾದರೂ, ಲೋಗೋಸ್ ದೇವರ ಶಕ್ತಿಯನ್ನಾದರೂ, ರೇಮ ಒಂದು ಬರೆಯಲ್ಪಟ್ಟ ವಾಕ್ಯ, ಇನ್ನೊಂದು ಮಾತನಾಡುವ ವಾಕ್ಯ. ಒಂದು ಬರೆದಿರುವ ಪ್ರಕಾರ ಕಾರ್ಯವನ್ನು ಸಾಧಿಸುವ ಶಕ್ತಿ ಪರಿಶುದ್ಧಾತ್ಮನ ಕೈಯಲ್ಲಿದೆ. ಇವತ್ತು ನಾನು ಸಾರುವ ವಾಕ್ಯಕ್ಕೆ ಜೀವ ಇದೆ ಎಂದು ಯಾರಾದ್ರೂ ನಂಬೋರು ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಈ ವಾಕ್ಯ ಹಸಿದವರಿಗೆ ಆಹಾರವಾಗಿದೆ, ಕೈಗೆ ಕಣ್ಣಾಡಿ ಆಗಿದೆ, ಕಲ್ಲಾದ ಹೃದಯಕ್ಕೆ ಇದು ಚಮ್ಮಟ್ಟಿ ಆಗಿದೆ, ಇದು ಇಪ್ಪಾಯಿ ಕತ್ತಿ ಆಗಿದೆ. ಹೇಳುವವನಿಗೂ ಕೇಳುವವನಿಗೂ ಈ ವಾಕ್ಯ ಅನ್ವಯಿಸುವಂತದಾಗಿದೆ. ಈ ವಾಕ್ಯ ಎಷ್ಟೇ ಮೈಲಿಗಳ ದೂರದಲ್ಲಿ ಅಲ್ಲೆಲ್ಲೂಯ್ಯ ವ್ಯಕ್ತಿಗಳು ರೋಗಿಗಳಾಗಿದ್ದರು, ಈ ವಾಕ್ಯವನ್ನ ಕಳಿಸಿ ಅವನು ಸೌಖ್ಯ ಮಾಡೋದಕ್ಕೆ ಸಾಮರ್ಥ್ಯವುಳ್ಳ ದೇವರಾಗಿದ್ದಾನೆ. ಈ ವಾಕ್ಯಕ್ಕೆ ಶಕ್ತಿ ಇದೆ, ಈ ವಾಕ್ಯಕ್ಕೆ ಜೀವ ಇದೆ, ಈ ವಾಕ್ಯಕ್ಕೆ ಚೈತನ್ಯ ಇದೆ. ಈ ವಾಕ್ಯವನ್ನ ಕೇಳುವಾಗ, ನೀನು ನಂಬಿ ಸ್ವೀಕರಿಸುವಾಗ ದೈವ ಶಕ್ತಿಯ ಪ್ರದರ್ಶನ ನಿನ್ನ ಮೇಲೂ ನಿನ್ನ ಜೀವನದಲ್ಲಿ ಅದು ಅನುಭವಿಸಲಿಕ್ಕೆ ಸಾಧ್ಯ. ಮೋಸ್ಟ್ ಆಫ್ ದ ಪೀಪಲ್ ಗೆಟ್ ಎರರ್. ಅವರು ತಪ್ಪೋದು. They don't believe the power of God. Some people, they don't believe the power of God. ಕೆಲವರು ದೇವರ ಶಕ್ತಿಯನ್ನು ನಂಬೋದಿಲ್ಲ, ದೇವರ ಪ್ರವಾದನೆಯನ್ನು ನಂಬಲ್ಲ, ಪ್ರವಾದಿಗಳನ್ನು ನಂಬಲ್ಲ. ಹೇ ಬ್ರದರ್, ಇಫ್ ಯು ಆರ್ ನಾಟ್ ಬಿಲೀವಿಂಗ್, ನೀ ನಂಬದೆ ಹೋದ್ರೆ ನಿನಗೆ ನಷ್ಟ. ನಂಬುವವನಿಗೆ ಅಲ್ಲೆಲ್ಲೂಯ್ಯ. ನಂಬದೇ ಇರುವವನು ನಾಶವಾಗಿದ್ದ ಕಡೆ ಹೋದ್ರೆ ನಂಬುವವನಿಗೆ ಇದು ಜೀವ ಶಕ್ತಿಯಾಗಿದೆ. ನಂಬುವವರಿಗೆ ಜೀವ ಶಕ್ತಿ ಆಗಿದೆ. ನನ್ನ ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾ ಇದ್ದಾನೆ. ಇವತ್ತು ಯೇಸುವಿನ ನಾಮದಲ್ಲಿ ಯಾರು ಪ್ರಸಂಗ ಮಾಡಿದ್ರು ಅಂತಲ್ಲ, ಯಾವ ಪಾಯಿಂಟ್ ಉತ್ತಮವಾಗಿತ್ತು ಅಂತಲ್ಲ, ನೀನು ದೇವರ ವಾಕ್ಯ ಕೇಳುವಾಗಲೇ ಇದು ಜೀವವುಳ್ಳ ವಾಕ್ಯ, ಇದರಲ್ಲಿ ಕ್ರಿಯೆ ಮಾಡೋದಕ್ಕೆ ಶಕ್ತಿ ಇದೆ ಎಂದು ನೀನು ನಂಬಿದ್ರೆ, ನಿನ್ನ ಬಾಯಿ ಅದಕ್ಕೆ ಅರಿಕೆ ಮಾಡಿದ್ರೆ ಜೀವ ಶಕ್ತಿ ನಿನ್ನಲ್ಲಿ ವ್ಯಾಪರಿಸುವಂಥದ್ದಾಗಿರುತ್ತದೆ. ದೇವರ ವಾಕ್ಯ, ದೇವರ ಶಕ್ತಿ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ದೇವರ ವಾಕ್ಯ, ದೇವರ ಶಕ್ತಿ. ಆಮೇಲೆ ಹಲ್ಲೆಲೂಯ. ಇದು ಎರಡು ಒಟ್ಟಿಗೆ ಕ್ರಿಯೆ ಮಾಡುವಂಥದ್ದಾಗಿದೆ. ನಾವು ಓದಂಥ ಭಾಗದ ಕಡೆಗೆ ಬರೋಣ. ಲೂಕನ್ ಬರೆದ ಸುವಾರ್ತೆ ಕಡೆಗೆ ಒಂದು ನಿಮಿಷ ಬನ್ನಿರಿ. ನಿಮ್ಗೆ ಇವತ್ತು ದೇವರ ಬೆರಳಿನ ಕುರಿತು ನಾನು ಮಾತನಾಡ್ತಾ ಇದ್ದೇನೆ. ಆಮೇಲೆ ನಾನೊಂದು ಹೇಳಿ, ಎಲ್ಲ ಇಲ್ಲಿ ನೋಡ್ರಿ. ವಾರ ನೀವು ಪ್ರಸಂಗ ಕೇಳ್ತೀರ, ವಾರ ವಾಕ್ಯ ಕೇಳ್ತೀರ. ಈ ವಾಕ್ಯ ನಿಮ್ಮಲ್ಲಿ ಕ್ರಿಯೆ ಮಾಡೋದಕ್ಕೆ ನೀವು ಅನುಮತಿ ಮಾಡಿಲ್ಲ ಆದರೆ ಬಂಡೆ ಮೇಲೆ ಬಿದ್ದ ಬೀಜಕ್ಕೆ ಸಮ. ಲೌಕಿಕನ ಜೀವಿತ ನಿನ್ನ ಜೀವನ, ನಿನ್ನಲ್ಲಿ ಈ ವಾಕ್ಯ ಪೆನಿಟ್ರೇಟ್ ಆಗೋದಿಕ್ಕೆ, ಈ ವಾಕ್ಯ ನಿನ್ನ ಒಳಗಡೆ ಅದು ಕೀಳು ಮಚ್ಚೆಗಳಲ್ಲಿ ತೂರಿ ಹೋಗೋದಿಕ್ಕೆ ನೀನು ಅನುಮತಿ ಮಾಡಬೇಕು. ಇಲ್ಲವಾ ನಿನ್ನ ಲೈಫು ಚೇಂಜ್ ಆಗಲ್ಲ, ನಿನ್ನ ಭವಿಷ್ಯನೂ ಬದಲಾವಣೆ ಆಗಲ್ಲ. ನೀನು ಹೆಂಗೋ ಬದುಕ್ತಿದೀಯ ಅನ್ನೋ ಜೀವಿತ ಇರುತ್ತೆ. ಇವತ್ತು ಯೇಸುವಿನ ನಾಮದಲ್ಲಿ ದೇವರ ವಾಕ್ಯ ಕೇಳುವಾಗಲೇ ಲುದಿಯಳ ಹೃದಯ ತೆರೆದು ಕೊಟ್ಟ ಹಾಗೆ ನಿನ್ನ ಹೃದಯ ತೆರೆದು ಕೊಟ್ಟರೆ ನಿನಗೆ ಮಾತ್ರ ಬಿಡುಗಡೆ ಅಲ್ಲ, ನಿನ್ನ ಕುಟುಂಬಕ್ಕೆ ಬಿಡುಗಡೆ, ನಿನ್ನ ಪಟ್ಟಣ
ಪಟ್ಟಣಕ್ಕೆ ಬಿಡುಗಡೆ, ನಿನ್ನ ಸಭೆಗೆ ಬಿಡುಗಡೆ. ಅದು ಒಪ್ಪುವವರು ಯಾರಾದ್ರೂ ಇದ್ರೆ ಗಟ್ಟಿಯಾಗೋದು ಆಮೇನ್ ಹೇಳ್ರಿ. There is a power in the word of God. ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ಒಂದು ಸಾರಿ ಯೇಸು ಸ್ವಾಮಿ ಒಂದು ದೆವ್ವಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇರುವ ಸಂದರ್ಭ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 14ನೇ ವಾಕ್ಯ. ಒಂದಾನೊಂದು ಸಮಯದಲ್ಲಿ ಆತನು ಮೂಕ ದೆವ್ವವನ್ನು ಬಿಡಿಸಿದನು. ಆ ದೆವ್ವ ಬಿಟ್ಟು ಹೋದ ಮೇಲೆ ಮೂಕನು ಮಾತನಾಡಿದನು. ಅದಕ್ಕೆ ಜನರು ಆಶ್ಚರ್ಯಪಟ್ಟರು. ಆಮೇಲೆ the dumb spoke and the people wondered. ಮೂಕ ಮಾತನಾಡಿದನು, ಜನ ಆಶ್ಚರ್ಯಪಟ್ಟರು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಗಮನ ಕೊಟ್ಟು ಕೇಳಿ ಪ್ರಿಯರೇ. ಈ ಆಶ್ಚರ್ಯಪಟ್ಟ ಗುಂಪಿನಲ್ಲಿ ಸಾಧಾರಣ ಜನ ಆಶ್ಚರ್ಯ ಪಡ್ತಿದ್ದಾರೆ. ಆದರೆ ಪರಿಸಾಯರಿಗೆ ಇದು ಆಶ್ಚರ್ಯ ಅಲ್ಲ. ಅವರ ಚಿಂತೆ ಬೇರೆ ರೀತಿ ಇತ್ತು. ಅಲ್ಲಿಗೆ ನಾನು ಬರ್ತೀನಿ. ಎಲ್ಲಾದರೂ ಪರಿಶುದ್ಧಾತ್ಮನು ಇಳಿದು ಬಂದ್ರೆ ಅವನು ಮಾಡುವಂತ ಮೊದಲನೇ ಕೆಲಸ ನಾಲಿಗೆಯನ್ನು ರಿಲೀಸ್ ಮಾಡ್ತಾನೆ, ಕಟ್ಟನ್ನು ಬಿಚ್ಚುತ್ತಾನೆ, ನಾಲಿಗೆಯ ಬಂಧನವನ್ನು ಬಿಚ್ಚುತ್ತಾನೆ. ಸ್ತೋತ್ರ ಬರಲಿಲ್ಲ. ನಾಲಿಗೆ ಕಟ್ಟು ಬಿಚ್ಚಿದ್ರೆ ದೇವರ ಬೆರಳು ಬಂದು ಆ ಮೂಕ ದೆವ್ವವನ್ನು ಓಡಿಸುತ್ತೆ. ಆ ದೆವ್ವ ಬಿಟ್ಟೋದ್ರೆ ಮೂಗನು ಮಾತನಾಡ್ತಾನೆ. ಅಂದರೆ ಇವತ್ತು ಹಗಲೊತ್ತಿನಲ್ಲಿ ಕೆಲ ಕಟ್ಟುಗಳು, ಶತ್ರುವಾದ ಕೈ ಸೈತಾನ್ ಕೆಲವರ ನಾಲಿಗೆಯನ್ನು ಬೆಂದಿಸಿಟ್ಟಿದ್ದಾನೆ. ಕೆಲವರ ಶಬ್ದ ಹೊರಗಡೆ ಬರದಂತೆ, ಕೆಲವರು ಮಾತನಾಡದಂತೆ, ಶಬ್ದ ತೆಗೆಯದಂತೆ ಕಟ್ಟಿರುವ ಕಟ್ಟುಗಳು ಪರಿಶುದ್ಧಾತ್ಮನು ಎಲ್ಲಾದ್ರೂ ಬಂದ್ರೆ ಅವನ ಬೆರಳು ಮೊದಲು ಮಾಡೋ ಕೆಲಸ ಆ ನಾಲಿಗೆಗಳನ್ನು ರಿಲೀಸ್ ಮಾಡುತ್ತೆ. ಇಲ್ಲಿ ಮೂಕ ದೆವ್ವವನ್ನು ಓಡಿಸ್ತಾ ಇರೋದು. ಆ ದೆವ್ವ ಬಿಟ್ಟು ಹೋದ ಮೇಲೆ ಮೂಕನು ಮಾತನಾಡ್ದ. ಅಂದ್ರೆ ಮಾತನಾಡದೇ ಇರೋದಕ್ಕೆ ಕಾರಣ ಏನು? ದೆವ್ವ ಅವನನ್ನ ಕಟ್ಟಿರೋದ್ರಿಂದ. ಇದೇ ಕಾರ್ಯವನ್ನ ಸ್ವಲ್ಪ ವ್ಯತ್ಯಾಸಕರವಾಗಿ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಕಾಣಬಹುದು. ಸೇಮ್ ಲೂಕನು ಬರೆಯುವಾಗ ಅವನು ಸ್ವಲ್ಪ ವ್ಯತ್ಯಾಸವಾಗಿ ಬರೆದಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಅದಕ್ಕಿಂತ ಸ್ವಲ್ಪ ವ್ಯತ್ಯಾಸ ಇದೆ. ಗಮನಿಸ್ರಿ, ಮತ್ತಾಯನು ಬರೆದ ಸುವಾರ್ತೆ 12:22ನೇ ವಾಕ್ಯ ನೋಡ್ರಿ. ದೆವ್ವ ಹಿಡಿದು ಕುರುಡನು ಮೂಕನು ಆಗಿರೋ ಒಬ್ಬನನ್ನ ಆತನ ಬಳಿಗೆ ಕರ್ಕೊಂಡ್ಬಂದರು. ಇದು ವಿಚಿತ್ರವಾದದ್ದು. ಕುರುಡ ಮೂಕ, ಒಂದು ಕಣ್ಣು ಕಾಣುತ್ತೆ ಆದರೆ ಮಾತಾಡಕ್ ಬರಲ್ಲ, ಮೂಕ ಆಗ್ಬೋದು. ಇಲ್ಲ, ಎರಡು ಕಣ್ಣು ಕುರುಡಾಗಿರುತ್ತೆ, ಬಾಯಿ ಕಿವಿ ಚೆನ್ನಾಗಿರುತ್ತೆ. ಈ ಕೇಸ್ ನೋಡ್ರಿ ಸ್ವಲ್ಪ ಉಲ್ಟಾ. ಕಣ್ಣು ಕಾಣಲ್ಲ, ಬಾಯಿ ಮಾತಾಡಲ್ಲ. ಆದರೆ ಇವತ್ತು ಯೇಸುವಿನ ನಾಮದಲ್ಲಿ ದೇವರ ಬೆರಳು ಚಲಿಸೋದಕ್ಕೆ ಆರಂಭವಾದ್ರೆ ಕಣ್ಣು ತೆರೆಯುತ್ತೆ, ಬಾಯಿನೂ ತೆರೆಯುತ್ತೆ. ಬಾಯಿ ಕಣ್ಣು ಎರಡು ಬಂಧನದಿಂದ ದೇವರು ಬಿಡಿಸುವಂತನಾಗಿದ್ದಾನೆ. ಅದು ನಂಬುವವರು ಮಾತ್ರ ಗಟ್ಟಿಯಾಗುತ್ತ ಆಮೇನ್ ಹೇಳ್ರಿ. ಹಲ್ಲೆಲೂಯ. ಮೂಕನಿಗೆ ಬಾಯಿ ಕಣ್ಣು ಎರಡು ಬಂದವು. ಅಂದರೆ ಪರಿಶುದ್ಧಾತ್ಮನ ಬೆರಳು ಚಲಿಸಿದ್ರೆ ನಿನ್ನ ಆತ್ಮ ಕಣ್ಣನ್ನ ತೆರೀತಾನೆ, ನಿನ್ನ ಬಾಯಿಯನ್ನ ಬೆಂದಿಸಿಟ್ಟಿದ್ದ ಬಂಧನದಿಂದ ಬಿಡಿಸಿ ನೀನು ಪ್ರಬೋಧನೆಯ ಶಬ್ದಗಳನ್ನ ನುಡಿಯತಕ್ಕಂತೆ ದೇವರ ಅಭಿಷೇಕ ಮಾಡ್ತಾನೆ. ಮೂರು ಕಾರ್ಯ: ಡಿಕ್ಲರೇಷನ್, ಮ್ಯಾನಿಫೆಸ್ಟೇಷನ್ ಅಂಡ್ ದ ಸೆಲೆಬ್ರೇಷನ್. ಸ್ತೋತ್ರ. ಒಂದು, ನೀನು ಘೋಷಿಸದಂತೆ,
ನಿನ್ನ ಬಿಡುಗಡೆಯನ್ನ ಘೋಷಿಸದಂತೆ, ನಿನ್ನ ಆಶೀರ್ವಾದವನ್ನ ಕೂಗಿ ಹೇಳದಂತೆ ಬಂಧಿಸಿರುವ ಕಟ್ಟು ಮುರಿದ್ರೆ, 2 ಮುರಿದ್ರೆ ನೀನು ಬಾಯಿ ತೆರೆದು ಮಾತಾಡ್ತೀಯ. ನೀನು ನುಡಿದಿದ್ದು ನಿನ್ನ ಮುಂದೆ ದೇವರು ಮಾಡ್ತಾನೆ. 3ನೇ ಪದ, 3ನೇದು ಸೆಲೆಬ್ರೇಷನ್. ನೀನು ದೇವರು ಮಾಡಿದ ಅದ್ಭುತಗಳನ್ನು ಕಂಡು ಕುಣಿದಾಡ್ತೀಯ, ಸ್ತೋತ್ರ ಹೇಳ್ತೀಯ. ಈ ಪರಿಸಾಯರು ಮಾತ್ರ, ಪರಿಸಾಯರ ಸ್ವಭಾವ ಇರುವಂಥವರು, ಅವರ ಮುಂದೆ ಎಷ್ಟೇ ಅದ್ಭುತ ನಡೀಲಿ ಅದಕ್ಕೇನಾದ್ರೂ ಒಂದು ಹುಡುಕ್ತಾರೆ ಅವರು. ನಾನು ನೋಡಿದ್ದೀನಿ. ಈಗಿಲ್ಲ ಬಿಡಿ ಅಂಥವ್ರನ್ನೆಲ್ಲ ದೇವರು ತೆಗೆದಾಕ್ಬಿಟ್ರು, ಸಭೆಯಿಂದ ಕಿತ್ತು ಹೋಗಿದ್ರು ಅವರು. ಇಲ್ಲಿ ಭಯಂಕರವಾದ ಡಿಲಿವರೆನ್ಸ್ ನಡೆಯೋದು, ಭಯಂಕರವಾದಂಥ ಪ್ರವಾದನೆ ಶಬ್ದಗಳು ರಿಲೀಸ್ ಆಗುವಾಗ, ಜನ ಆರ್ಭಟಿ ಸ್ತೋತ್ರ ಹೇಳುವಾಗ, ಕೆಲ ಕುಚ್ಚೋದ್ಯದ ಜನ, ಕೆಲವರು ಅದು ನಂಬದೇ ಇರುವಂಥ ಜನ. ಆದರೆ ಇವತ್ತು ನಾನು ನಿಮಗೆ ಒಂದು ಮಾತನ್ನು ಹೇಳ್ತೀನಿ. ಪರಿಸಾಯರು ಆಗ್ಲೂ ಇದ್ರು, ಈಗಲೂ ಇದ್ದಾರೆ. 24ನೇ ವಾಕ್ಯ. ಆದರೆ ಪರಿಸಾಯರು ಅದನ್ನು ಕೇಳಿ, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಬನ ಸಹಾಯದಿಂದ ದೆವ್ವಗಳನ್ನು ಬಿಡಿಸ್ತಾನೆ ಹೊರತು ಬೇರೆ ರೀತಿಯಿಂದ ಬಿಡಿಸುವುದಿಲ್ಲ ಅಂದನು. ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಬನು, ದ ಗಾಡ್ ಆಫ್ ಫ್ಲೈಸ್, ನೊಣದ ದೇವರು. ಅದೊಂದು ದುರಾತ್ಮ. ಈ ದುರಾತ್ಮನ ಶಕ್ತಿಯಿಂದನೇ ಇದನ್ನು ಮಾಡ್ತಾ ಇರೋದು ಅಂತ. ಅದಕ್ಕೆ ಯೇಸು ಸ್ವಾಮಿ ಹೇಳಿದನು, ಎಲ್ಲಾದರೂ ದೆವ್ವನ ಓಡಿಸುತ್ತಾ. ಹಲ್ಲೆಲೂಯ. ಆ ನಂತರ ಹೇಳಿದಂಥ ವಾಕ್ಯ, ಇದು ದೇವರ ಬಲದಿಂದಲೇ ಅಂತ. ಇದು ದೇವರ ಬೆರಳು, ಇದು ದೇವರ ಬೆರಳು. ಇವತ್ತು ಯೇಸುವಿನ ನಾಮದಲ್ಲೇ ನಂಬುವವರು ಯಾರಾದ್ರೂ ಇದರ ಒಳಗಡೆ ಇದ್ರೆ, ನಿನಗೆ ಅನ್ವಯಿಸೋದಾದ್ರೆ ಸ್ವೀಕರಿಸು, ಗಟ್ಟಿಯಾಗಿ ಕೂಗಿ ಹೇಳು, ಯೇಸುವಿನ ನಾಮದಲ್ಲಿ ನನ್ನ ದೇವರು ನುಡಿದಿದ್ದಾನೆ, ಅದು ನಡೆಯುತ್ತೆ. ನನ್ನ ದೇವರು ಹೇಳಿದ್ದಾನೆ, ಅದು ನೆರವೇರುತ್ತೆ. ಒಪ್ಪುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ನನಗೆ ಬಹಳ ಇಷ್ಟ ಕೊಟ್ಟಿರೋದಂದ್ರೆ, ಎಲ್ಲಾದ್ರೂ ಪರಿಶುದ್ಧಾತ್ಮನ ಕ್ರಿಯೆ ಇಳಿದ್ರೆ, ತನ್ನ ಬೆರಳು ಚಲಿಸೋದಕ್ಕೆ ಆರಂಭ ಮಾಡಿದ್ರೆ, ಮೊದಲು ನಾಲಿಗೆ ಕಟ್ಟು ಮುರಿಯುತ್ತೆ. ಬೈಬಲ್ನಲ್ಲಿ ನಾವು ಪರಿಶುದ್ಧಾತ್ಮನ ಹಿಡಿದು ಬಂದಂಥ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ಕಾಣೋದಾದರೆ, ಅಲ್ಲಿ ವ್ಯಕ್ತವಾಗಿ ಬರೆಯಲ್ಪಟ್ಟಿದೆ. ಅಪೊಸ್ತಲ ಕೃತ್ಯಗಳು 2:4 ಗಮನಿಸ್ರಿ. ನೋಡ್ರಿ, ಅಲ್ಲೇನಾಯ್ತು? ಅವರು ವಿವಿಧ ಭಾಷೆಗಳನ್ನು ಮಾತನಾಡಿದ್ರು. ಅವರ ಬಾಯಿಯಿಂದ ಪ್ರವಾದನೆ ಶಬ್ದಗಳು ಹೊರಗಡೆ ಬಂತು. ಅವರಿಗೆ ಗೊತ್ತಿಲ್ಲದೆ ಇರುವ ಭಾಷೆಗಳನ್ನು ಮಾತನಾಡಿದರು. ಅವರ ನಾಲಿಗೆಯ ಕಟ್ಟುಗಳನ್ನು ದೇವರು ಮುರಿದನು. ಇವತ್ತು ಕೆಲವರು ಇದರ ಒಳಗಡೆ ಹೊಸ ಭಾಷೆಗಳನ್ನು ಹೊಂದಬೇಕು, ಅನ್ಯ ಭಾಷೆಯ ವರ ಬೇಕೆನ್ನುವರು ಸ್ತೋತ್ರ ಹೇಳ್ಕೊಂಡಿರು, ಪ್ರಾರ್ಥನೆ ಮಾಡ್ತಾ ಇರು. ನಿನ್ನ ಬಾಯಿಯಲ್ಲಿ ದೇವರು, ಹಲೋ ಬ್ರದರ್, ಹಲೋ ಸಿಸ್ಟರ್, ನಿನ್ನ ವಾಕ್ಯ ಕೇಳಿ 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 ಕುತ್ಕೊಂಡು ಹೋಗೋದಕ್ಕಲ್ಲ, ಇವತ್ತು ನಿನ್ನ ನಾಲಿಗೆಯಿಂದ ಅನ್ಯ ಭಾಷೆ ಬರದಂತೆ, ಅನ್ಯ ಭಾಷೆಗಳನ್ನು ಮಾತನಾಡದಂತೆ ಕಟ್ಟಿರುವ ಕಟ್ಟುಗಳು, ಆ ಮೂಕ ದೆವ್ವವನ್ನು ದೇವರು ಓಡಿಸ್ತಾನೆ. ನೀನು ಅನ್ಯ ಭಾಷೆಗಳನ್ನು ಮಾತಾಡೋದು ಮಾತ್ರವಲ್ಲ, ಪ್ರವಾದನ ಶಬ್ದಗಳನ್ನು ಕೂಗಿ ಹೇಳುವ ಹಾಗೆ ದೇವರಾತ್ಮನು ತನ್ನ ಬೆರಳನ್ನು ನಿನ್ನ ನಾಲಿಗೆಯಲ್ಲಿ ಮುಟ್ಟುವಂತನಾಗಿದ್ದಾನೆ. ಬಿಟ್ಕೊಡ್ತೀಯಾ? ನಿನ್ನ ನಾಲಿಗೆನ ದೇವರ ಕೈಯಲ್ಲಿ ಬಿಟ್ಕೊಡ್ತೀಯಾ? ಆ ಕಟ್ಟು ಮುರಿತಾ ಇದೆ, ಆ ಮೂಕ ದೆವ್ವ ಬಿಟ್ಟು ಹೋಗ್ತಾ ಇದೆ. ಅಪೊಸ್ತಲ ಕೃತ್ಯಗಳು 2:4. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ, ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ, ಗಟ್ಟಗಳ್ರಿ, ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ. ನಾವು ಪವಿತ್ರಾತ್ಮನ ಭರಿತರಾಗುವಾಗ, ಓ ಹಲ್ಲೆಲೂಯಾ, ಆತ್ಮದಲ್ಲಿ ಮತ್ತರಾಗುವವನು, ಆತ್ಮದಲ್ಲಿ ನಿಮಗ್ನರಾಗುವವನು, ಆತ್ಮದಲ್ಲಿ ತುಂಬಲ್ಪಡುವವನು, ಆಮೇಲೆ ಅವನ ಕಂಟ್ರೋಲ್ ಅಲ್ಲ, ಅವನನ್ನ ನಡೆಸುವ ಪರಿಶುದ್ಧಾತ್ಮನ ಕಂಟ್ರೋಲಿಗೆ ಬರ್ತಾನೆ. ಅಪೊಸ್ತಲನಾದ ಪೌಲನು ಹೇಳ್ದ, ನೀವು
ಮದ್ಯಪಾನ ಮಾಡಿ ಪಟ್ಟಿಂಗರಾಗಬೇಡ್ರಿ ಅಂತ, ಆತ್ಮದಲ್ಲಿ ಮತ್ತರಾಗ್ರಿ ಅಂತ. ಆತ್ಮದಲ್ಲಿ ಮತ್ತರಾಗ್ರಿ ಅಂದರೆ ಸ್ತೋತ್ರ, ಪರಿಶುದ್ಧಾತ್ಮನಲ್ಲಿ ಕಿಕ್ ಹೊಡಿಬೇಕಂತ ನಿಮಗೆ. ಸ್ತೋತ್ರ. ಕೆಲವರು ಹೇಳೋದು ನೋಡಿದಿರ, ಒಂದು ಕ್ವಾಟ್ರ್ ಹೊಡೆದೇನೆ ಕಿಕ್ಕೇ ಬರಲಿಲ್ಲ ಅಂತೆ. ಸ್ತೋತ್ರ. ನಿನ್ನ ಕ್ವಾಟ್ರೆಲ್ಲ ಬಾಟ್ಲೆಲ್ಲ ಡ್ರಮ್ ಕುಡಿದ್ರು ಕಿಕ್ ಬರಲಿಲ್ಲ. ಆದರೂ ಪರಿಶುದ್ಧಾತ್ಮನ ನೀನು ಆತ್ಮ ಸಂಬಂಧವಾಗಿ ನೀನು ತುಂಬಲ್ಪಟ್ರೆ ಅಲ್ಲೆಲ್ಲೂಯ್ಯ ಆತ್ಮದಲ್ಲಿ ಮತ್ತರಾಗಬೇಕು. ಆತ್ಮದಲ್ಲಿ ಮತ್ತರಾಗುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ನೀವು ಆತ್ಮದಲ್ಲಿ ಮತ್ತರಾದಾಗ, ಈ ಮತ್ತರು ಅಂದಾಗ ಟೈಟ್ ಆದವರು ಅಂತೀವಿ ನಾವು. ಸ್ತೋತ್ರ. ಕೆಲ ಬ್ರದರ್ಸ್ ನನ್ನ ಹತ್ರ ಬಂದು ಹೇಳ್ತಾರೆ, ಪಾಸ್ಟ್ರೇ ಅವ್ರ ಹತ್ರ ಮಾತಾಡಕ್ಕೆ ಹೋಗ್ಬೇಡ್ರಿ, ಅವ್ರು ಫುಲ್ ಟೈಟ್ ಆಗಿದ್ದಾರೆ ಅಂತ. ಅದರ ಅರ್ಥ ಶಂಕರಪ್ಪ ಅವರು ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಅಂತ, ಶಂಕರಪ್ಪನ ಬಿಟ್ಕೊಂಡಿದ್ದಾರೆ ಅಂತ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೇಲೆ ನನಗೆ ಭಾಳ ಇಷ್ಟ ಅಂದರೆ ಈ ಮದ್ಯಪಾನಿಗಳನ್ನ ನೋಡ್ರಿ, ಅವರಷ್ಟು ಸಭ್ಯರು, ಅವರಷ್ಟು ಮಾನ್ಯರು, ಕುಡಿಯೋವರೆಗೂ ಅವರಷ್ಟು ಡೀಸೆಂಟ್ ಫೆಲೋ ಬೇರೆ ಯಾರು ಹುಡುಕಿದ್ರೂ ಸಿಗಲ್ಲ. ಆಮೇಲೆ ಅವರಲ್ಲಿ ಏನು ಸಭ್ಯತೆ ಇರುತ್ತೆ. ಸ್ತೋತ್ರ 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 ಸ್ತೋತ್ರ. ಅವನ ಮದ್ಯಪಾನವನ್ನು ತೆಗೆದು ಕುಡಿಯುವಾಗ ಪೆಗ್ಗು, ಮಗ್ಗು, ಜಗ್ಗು ಹಿಂಗೆ ಕುಡಿತಾ ಇದ್ದಾಗ ಕುಡಿಯೋವರೆಗೂ ಅವನು ಡೀಸೆಂಟ್ ಆಗಿರ್ತಾನೆ. ಕುಡಿದ ಆದಮೇಲೆ ಅವನ್ನೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವನ ಮನೆಯಿಂದ ಬರುವಾಗ ಏನು ನೀಟಾಗಿ ಮಿಲ್ಟ್ರಿ ಅವ್ರು ಮಾರ್ಚ್ ಫಾಸ್ಟ್ ಮಾಡ್ಕೊಂಬಂದಾಗ ಬಂದಿದ್ದ. ಆದರೆ ವಾಪಸ್ ಕುಡಿದ ಆದಮೇಲೆ ಹೋಗುವಾಗ ಅವನು ರೋಡ್ ಅಳಿತಾ ಇರ್ತಾನೆ. ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ಅವನಿಗೆ ಗೊತ್ತಾಗಲ್ಲ. ಯಾಕಂದರೆ ಮದ್ಯ ಸೇವನೆ ಮಾಡೋದಕ್ಕೆ ಮುಂಚೆ ಅವನನ್ನು ನಿಯಂತ್ರಿಸ್ಬೋದಾಗಿತ್ತು. ಮದ್ಯ ಸೇವಿಸಿದ ಮೇಲೆ ಮದ್ಯ ಅವನನ್ನು ನಿಯಂತ್ರಿಸುತ್ತೆ. ಯಾಕಂದರೆ ಅವನು ಮತ್ತನಾಗಿದ್ದಾನೆ. ಅದಕ್ಕೆ ಪೌಲನು ಹೇಳ್ತಾನೆ, ನೀವು ಆತ್ಮದಲ್ಲಿ ಮತ್ತರಾಗಿರಿ ಅಂತ. ಇವತ್ತು ಆತ್ಮದಲ್ಲಿ ಮತ್ತರಾದರೆ ನೀವು ನಿಮ್ಮ ನಿಯಂತ್ರಣದಲ್ಲ, ನಿಮ್ಮ ಇಚ್ಛ ಪ್ರಕಾರ ಬದುಕಕ್ಕಾಗಲ್ಲ, ನಿಮ್ಮ ಸ್ವಂತ ದಾರಿಯಲ್ಲಿ ಹೋಗಕ್ಕಾಗಲ್ಲ. ಪರಿಶುದ್ಧಾತ್ಮನು ಹೇಳುವ ದಾರಿಯಲ್ಲಿ ನೀವು ನಡೀತೀರಾ. ಪರಿಶುದ್ಧಾತ್ಮನು ನಿಮ್ಮನ್ನು ನಡೆಸ್ತಾನೆ. ಅದಕ್ಕೋಸ್ಕರವೇ ಪವಿತ್ರಾತ್ಮನಲ್ಲಿ ಮತ್ತರಾಗಿರಿ ಅಂತ ಹೇಳ್ತಾ ಇರೋದು. ಇವತ್ತು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಅಭಿಷೇಕ ಹೊಂದದೇ ಇರುವವರು ಯಾರಾದರೂ ಇದರ ಒಳಗಡೆ ಇರೋದಾದ್ರೆ ದೇವರ ಬೆರಳು ನಿಮ್ಮ ನಾಲಿಗೆಯನ್ನು ಮುಟ್ಟುವಂಥದ್ದಾಗಿದೆ. ಆ ಕಟ್ಟು ಮುರಿಯಲೇ ವಾಣಿಗಳನ್ನು ಮಾತನಾಡತಕ್ಕಂತೆ ದೇವರ ವಾಕ್ಯ ಹೇಳುತ್ತೆ, ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ. ಆ ಆತ್ಮ ಯಾವ ಆತ್ಮ? ಪರಿಶುದ್ಧಾತ್ಮ. ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ. ಹಾಗಾದ್ರೆ ನಿನಗೆ ನುಡಿಯೋದಕ್ಕೆ ಶಕ್ತಿ ಕೊಡೋದು ಯಾವ್ದು ಗೊತ್ತಾ? ಪರಿಶುದ್ಧಾತ್ಮ. ಡಿಕ್ಲೇರ್ ಮಾಡೋದಕ್ಕೆ ನಿನಗೆ ಘಂಟಾಘೋಷವಾಗಿ ಹೇಳು, ಮಗನೇ ನಾನಿದ್ದೀನಿ ಹೇಳೋ. ಮಗಳ ನೀನು ಯಾಕೆ ಎದುರ್ತೀಯ? ಘಂಟಾಘೋಷವಾಗಿ ಹೇಳು, ನಾನು ನಿನ್ನ ಜಗತ್ತಿಯಲ್ಲಿದ್ದೀನಿ. ಕಮ್ ಆನ್ ಸಂಬಡಿ. ಅರ್ಥ ಆದವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದ್ರು. ಇವತ್ತು ಬೇರೆ ಬೇರೆ ಭಾಷೆಗಳಿಂದ ಮಾತನಾಡೋದಕ್ಕೆ ಕೆಲವರ ಮೇಲೆ ಪರಿಶುದ್ಧಾತ್ಮನ ಅಭಿಷೇಕ ಇವತ್ತು ಇಳಿದು ಬರುತ್ತೆ ಅಂತ ನಾನು ಹೇಳುವಾಗ ಅದಕ್ಕೆ ಆಮೇನಂತ ಹೇಳಿ. ಕೆಲವರು 25 ವರ್ಷಗಳಿಂದ ತತ್ತಲ್ಲಲ್ಲ ಅಂದ್ಕೊಂಡೇ ಇದ್ದಾರೆ. ಕೆಲವರು ಅನೇಕ ವರ್ಷಗಳಿಂದ ಅದೇ ಹಳೆ ಅನ್ಯ ಭಾಷೆ, ಚೂರು ವ್ಯತ್ಯಾಸ ಆಗಿಲ್ಲ. ಇವತ್ತು ನಿನ್ನ ನಾಲಿಗೆಯ ಕಟ್ಟನ್ನು ದೇವರು ಮುರಿತಾ ಇದ್ದಾನೆ. ಯೌವನಸ್ಥರೇ, ಪ್ರಾಯಸ್ಥರೇ, ತಂದೆ
ತಾಯಿ, ಸಹೋದರ, ಸಹೋದರಿ, ಇವತ್ತು ನಿನ್ನ ನಾಲಿಗೆಯ ಕಟ್ಟನ್ನ, ನಿನ್ನ ನಾಲಿಗೆಯನ್ನು ಬೆಂದಿಸಿರುವ ಬೆಂದರಗಳನ್ನ ಇವತ್ತು ಯೇಸುವಿನ ನಾಮದಲ್ಲಿ ಮುರಿತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ಬೆರಳು ಚಲಿಸ್ತಾ ಇದೆ. ಅನ್ಯ ಭಾಷೆಯ ವರ ಇಲ್ಲದೆ ಇರುವವರು ಪ್ರಾರ್ಥನೆ ಮಾಡು. ಅನ್ಯ ಭಾಷೆಯ ವರ ಇಲ್ಲದೆ ಇರೋ ಪ್ರಾರ್ಥನೆ ಮಾಡು. ಅನ್ಯ ಭಾಷೆ ಇರುವವರು ಅನ್ಯ ಭಾಷೆಯಲ್ಲಿ ಮಾತನಾಡ್ರಿ. Come on, speak in tongues, speak in tongues. ನೀವು ಮಾತನಾಡುವಾಗ ನಿಮ್ಮ ಭಾಷೆ ಯಾವ ರೀತಿ ಮಾತನಾಡಬೇಕು ಎಂದು ಅವನು ಶಕ್ತಿಯನ್ನು ಕೊಡ್ತಾ ಇದ್ದಾನೆ. ನೀನು ಮಾತನಾಡ್ತಾ 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 ನಿನಗೆ ಪ್ರವಾದನೆ ಮಾತನಾಡುವುದಕ್ಕೆ, ಪ್ರವಾದನೆಯ ಶಬ್ದಗಳನ್ನು ಕೂಗಿ ಹೇಳೋದಕ್ಕೆ. ಹಲ್ಲೆಲೂಯಾ. ಮೊಂಡುತನದಲ್ಲಿ ಕುಂತಿರೋ ನನಗೆ ಅವ್ರ ಬಗ್ಗೆ ತಲೆನೇ ನಾನು ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಇಲ್ಲಿ ದಾಹದಿಂದ ಬಂದವರು, ಕೆಲವರು ದಾಹದಿಂದ ಬಂದವರಿದ್ದೀರಾ. ಜೀವನದಲ್ಲಿ ದೇವರೇ ನನಗೆ ಅನ್ಯ ಭಾಷೆಯ ವರ ಕೊಡು, ನಾನು ಮಾತನಾಡಬೇಕು, ನನಗೆ ಪ್ರವಾದನೆಯ ವರ ಕೊಡು, ನಾನು ನಿನ್ನ ಶಬ್ದವನ್ನು ನುಡಿಬೇಕು ಎಂದು ದಾಹದಿಂದ ಬಂದವರು ಇದರ ಒಳಗಡೆ ಇದ್ದೀರಾ. ಕೂಗಿ ಕೇಳ್ರಿ, ಕೂಗಿ ಕೇಳ್ರಿ. ಆತ್ಮನು ಆತ್ಮನ ಆತ್ಮನು ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಅವರು ಪ್ರಾರಂಭಿಸಿದ್ರು. ಇವತ್ತು ನೀನು ಪ್ರಾರಂಭಿಸು, ಮಿಕ್ಕಿದ ಅವನು ತಗೊಳ್ತಾನೆ. ನೀನು ಸ್ತೋತ್ರ ಹೇಳ್ತಾ ಇರುವಾಗಲೇ ನಿನ್ನ ಬಾಯಿಯಲ್ಲಿ ನೀನು ಅರಿಯದೇ ಇರುವ ಭಾಷೆಗಳನ್ನು ದೇವರು ಇಡ್ತಾ ಇದ್ದಾನೆ. ನೀವು ಆನ್ಲೈನ್ಗಳಲ್ಲಿ ವೀಕ್ಷಿಸ್ತಾ ಇರುವವರ ಮನೆಗಳಲ್ಲಿ ಇದ್ರು ಸರಿ, ಈ ಶಬ್ದದ ಪರಿಮಿತಿಯಲ್ಲಿ ಇದ್ರು ಸರಿ, ನೀವು ಕೇಳ್ತಾ ಇರುವಾಗಲೇ ನಿಮ್ಮ ಬಾಯಿಯನ್ನು ಬಿಟ್ಕೊಡ್ರಿ. ನಾಲಿಗೆ ಕಟ್ಟು ಇವತ್ತು ಮುರಿತಾ ಇದೆ. ಎಸ್ ಎಸ್ ಎಸ್, ನಾಲಿಗೆ ಕಟ್ಟು ಮುರಿತಾ ಇದೆ. ಆ ಮೂಕ ದೆವ್ವ ಬಿಟ್ಟು ಹೋಗ್ತಾ ಇದೆ. ನಿನ್ನನ್ನು ಆತ್ಮದಲ್ಲಿ ಆರಾಧನೆ ಮಾಡದಂತೆ, ಆತ್ಮದಲ್ಲಿ ದೇವರನ್ನು ಮಹಿಮೆ ಪಡಿಸದಂತೆ ಕಟ್ಟಿದ ಕಟ್ಟುಗಳು, ಆ ಮೂಕ ದೆವ್ವ ಇವತ್ತು ಬಿಟ್ಟು ಹೋಗ್ತಾ ಇದೆ. ಏ ಕಮಾನ್. ಕೆಲವರ ಆಂತರಿಕ ಕಣ್ಣು ತೆರೀತಾ ಇದೆ. ದೇವರ ಬೆರಳು ಚಲಿಸಿದ್ರೆ ಕುರುಡಾಗಿರುವ ನಿನ್ನ ಕಣ್ಣು ಆತ್ಮಿಕವಾಗಿ ಕಾಣಬೇಕಾದ ಕಾಣದೇ ಇರುವಂತ ನಿನ್ನ ಕಣ್ಣು ತೆರೆಯುತ್ತೆ. Your eyes will be open, your tongue will be open. ಯೇಸುವಿನ ನಾಮದಲ್ಲಿ ನಾಲಿಗೆ ದೇವರು ರಿಲೀಸ್ ಮಾಡ್ತಾ ಇದ್ದಾನೆ. ನೋಡಿರಿ, ಆತ್ಮದಲ್ಲಿ ತುಂಬಿ ನೋಡಿರಿ. ಪವಿತ್ರಾತ್ಮನ ಶಕ್ತಿ ನೆತ್ತಿಯಿಂದ ಪಾದದವರೆಗೂ ಇಳಿದು ಬರ್ತಾ ಇದೆ, ಇಳಿದು ಬರ್ತಾ ಇದೆ, ಇಳಿದು ಬರ್ತಾ ಇದೆ. ದೇವರ ಬೆರಳು ಕೆಲವರನ್ನ ಮುಟ್ತಾ ಇದೆ. ಕೆಲವರ ನಾಲಿಗೆಯಲ್ಲಿ ಭಾಷೆಗಳನ್ನು ಇಡೋದು ಮಾತ್ರವಲ್ಲ, ಪ್ರವಾದನ ಶಬ್ದಗಳನ್ನು ಇಡ್ತಾ ಇದ್ದಾನೆ. ಒಂದು ನಾಲಿಗೆಯ ಕಟ್ಟು ಮುರಿಯುತ್ತೆ. ಆಹಾ, ಶಕ್ತಿ ವ್ಯಾಪರಿಸ್ತಾ ಇದೆ. ರಿಸೀವ್ 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 ದ ಹೋಲಿ ಗೋಸ್ಟ್. ಪವಿತ್ರಾತ್ಮನ ಬೆರಳು ಚಲಿಸಿದ್ರೆ ಒಂದು ಮೂಕ ದೆವ್ವ ಓಡುತ್ತೆ. ಆ ಮೂಗಾತ್ಮನು ಬಿಟ್ಟು ತೊಲಗ್ತಾನೆ. ನೀನು ಮಾತನಾಡ್ತೀಯ, ನೀನು ಅನ್ಯ ಭಾಷೆಗಳನ್ನು ಮಾತನಾಡ್ತೀಯ, ನೀ ಪ್ರವಾದನೆಯ ಶಬ್ದಗಳನ್ನು ಕೂಗಿ ಹೇಳ್ತೀಯ. ಎರಡು 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 ನಿನ್ನ ಕಣ್ಣುಗಳು ತೆರೆಯುತ್ತೆ. ತರ್ಷೀಸ್ನ ಸೌಲನು ಸಭೆಗಳನ್ನು ಉಪದ್ರವ ಮಾಡುವುದಕ್ಕೆ, ಸಭೆಗಳನ್ನು ಹಾಳು ಮಾಡುವುದಕ್ಕೆ, ಕ್ರಿಸ್ತಿಯಾನಿಗಳನ್ನು, ಕ್ರಿಸ್ತನ ಅನುಯಾಯಿಗಳನ್ನು ಕೊಂದಾಕೋದಕ್ಕೆ ಶಪಥ ಮಾಡಿ ಅಧಿಕಾರ ಪತ್ರವನ್ನು ಹಿಡ್ಕೊಂಡು ರಾಜಾರೋಷವಾಗಿ ಹಲ್ಲೆಲೂಯಾ ಸ್ತೆಫಾನನನ್ನು ಕೊಂದಾಗ ಯಹೂದ್ಯರಿಗೆ ಬಹಳ ಸಂತೋಷವಾಯಿತು. ಇನ್ನು ಒಬ್ಬರು ಯೇಸುವಿನ ನಾಮ ಎತ್ತಬಾರದು, ಇನ್ನು ಒಬ್ಬರು ಯೇಸುವನ್ನು ಹಿಂಬಾಲಿಸಬಾರದು ಎಂದು ತರ್ಷೀಸನ ಸೌಲನು ಹಲ್ಲೆಲೂಯಾ ಅಂಧಕಾರದ ಅಧಿಪತಿಗಳ ಕೈ ಕೆಳಗಡೆ ಇರುವ ಮತಾಂಧತೆಯಲ್ಲಿ ಬಿದ್ದಿರುವವರ ಕೈಯಿಂದ ಅಧಿಕಾರ ಪತ್ರವನ್ನು ಪಡೆದುಕೊಂಡು ಹಲ್ಲೆಲೂಯಾ ಇವರನ್ನು ಮಟ್ಟಾಸ್ ಮಾಡೋದಕ್ಕೆ, ಬೆಳೆಯದಂತೆ ಆತ್ಮಿಕತೆಯಲ್ಲಿ ಬೆಳೆದು ಬರುವ ಜನರನ್ನ ಕೊಲ್ಲೋದಿಕ್ಕೆ, ನಾಶ ಮಾಡೋದಕ್ಕೆ ಹೊರಟ ತರ್ಷೀಸನ ಸೌಲನು ಕುದುರೆ ಮೇಲೆ ಹತ್ತಿ ಹಲ್ಲೆಲೂಯಾ ರಾಜಾರೋಷವಾಗಿ ಹೋಗುವಾಗ ದಮಸ್ಕದ ಹೆಬ್ಬಾಗಿಲಿಗೆ ಬಂದಾಗ ಅಲ್ಲಿ ನೀತಿ ಸೂರ್ಯನು ಅವನಿಗೆ ಒಂದು ಪ್ರಕಾಶವನ್ನು ಹೊಡಿತಾನೆ. ಹಲ್ಲೆಲೂಯಾ. ಆ ನೀತಿ ಸೂರ್ಯನ ಪ್ರಕಾಶದಿಂದ
ಪಟ್ಟಣದ ಅಲ್ಲಲ್ಲಿಯ ಹೆಬ್ಬಾಗಿಲಿನಲ್ಲಿ ತರ್ಷೀಷನ ಸೌಲನು ಕುದುರೆಯಿಂದ ಕೆಳಗಡೆ ಬೀಳ್ತಾನೆ. ಅಧಿಕಾರ ಪತ್ರ ಹಿಡಿದು ಹೊರಟವನು ಕ್ರಿಸ್ಟಿಯಾನಿಗಳನ್ನ, ಕ್ರಿಸ್ತನ ಅನುಯಾಯಿಗಳನ್ನ ಇಲ್ಲದಂತೆ ಮಾಡೋದಕ್ಕೆ ಹೊರಟವನು. ಪ್ರೈಸ್ ಗಾಡ್. ಈಗ ಕುದುರೆ ಕೆಳಗಡೆ ಬಿದ್ದವನು ಅವನಿಗೇನು ಕಾಣಿಸ್ತಾ ಇಲ್ಲ. ಅವನ ಕಣ್ಣು ಕುರುಡಾಯಿತು. ಅವನು ಕೂಗಿ ಕೇಳ್ತಾ ಇದ್ದಾನೆ, ಕರ್ತನೇ, ಇಷ್ಟೊಂದು ಪ್ರಕಾಶ ಉಳ್ಳವನನ್ನು ನಾನು ಇದುವರೆಗೂ ಕಂಡಿರಲಿಲ್ಲ. ಇದು ಸಾಧಾರಣವಾದ ಬೆಳಕಲ್ಲ, ಇದು ನನ್ನ ಕಣ್ಣನ್ನು ಕುಕ್ಕಿದ ಬೆಳಕು. ನೀನೇ ಕರ್ತನು. ಅಲ್ಲಲ್ಲಿ ಆದ್ರಿಂದ ಅವ್ರು ಕೇಳ್ದ, ಕರ್ತನೇ ನೀನು ಯಾರು? ಸೌಲನಿಗೆ ದೇವರು ಹೇಳ್ತಾ ಇದ್ದಾನೆ, ತರ್ಷೀಷನ ಸೌಲನೇ, ನೀನು ಉಪದ್ರವಿಸುವ ಯೇಸು ನಾನಾಗಿದ್ದೇನೆ. ನೀನೆದ್ದು ಅನನೀಯನೆಂಬ ನನ್ನ ಶಿಷ್ಯನೊಬ್ಬನಿದ್ದಾನೆ, ಅವನ ಬಳಿಗೆ ಹೋಗು. ಅವನು ನಿನಗಾಗಿ ಪ್ರಾರ್ಥನೆ ಮಾಡ್ತಾನೆ. ಆಮೇನ್. ಹಾಗೆಯೇ ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯದ 17 ಮತ್ತು 18ನೇ ವಾಕ್ಯವನ್ನು ಗಮನಿಸುವಾಗ, ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನು ಇಟ್ಟು, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ. ಪವಿತ್ರಾತ್ಮನ ಬಂದ್ರೆ ನಿನ್ನ ಕಣ್ಣು ಓಪನ್ ಆಗುತ್ತೆ. ಇವತ್ತೆಷ್ಟು ಜನರು ಹೇಳ್ತೀರಾ, ಈ ಪವಿತ್ರಾತ್ಮನ ಅಭಿಷೇಕ ನನ್ನ ಮೇಲೆ ಬರಬೇಕು, ದೇವರ ಬೆರಳು ನನ್ನನ್ನು ಮುಟ್ಟಬೇಕೇನಾರ. ಈ ಮುಂದೆಯಿಂದ ಹಿಂದೆ ಇರೋವರೆಗೂ, ಹಿಂದಿನ ಸಾಲಿನಲ್ಲಿ ಇರೋವರೆಗೂ ಬದಾಗದಿಂದ ಕೇಳ್ರಿ, ಪವಿತ್ರಾತ್ಮ ನನ್ನನ್ನು ಮುಟ್ಟಬೇಕು. ಪವಿತ್ರಾತ್ಮನ ಬಂದ್ರೆ ನಿನ್ನ ಕಣ್ಣು ತೆರೆಯುತ್ತೆ. ಪವಿತ್ರಾತ್ಮ ಭರಿತನಾಗುವಂತೆಯೂ ನಿನ್ನನ್ನು ನನ್ನ ಬಳಿಗೆ ಕಳಿಸಿದ್ದಾನೆಂದು ಹೇಳಿದನು. ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಅವನು ಎದ್ದು ದೀಕ್ಷಾ ಸ್ನಾನ ಮಾಡಿಸ್ಕೊಂಡನು. ಸ್ತೋತ್ರ. ಸಭೆ ಸಿದ್ಧರಾಗಿರಿ. ಬರುವ ದಿವಸಗಳಲ್ಲಿ ಗುಂಪಾಗಿ ಜನ ದೀಕ್ಷಾ ಸ್ನಾನಕ್ಕೆ ಬರೋದಕ್ಕೆ ಕಾರಣ ಅಲ್ಲಲ್ಲಿಯ ನಿನ್ನ ಪ್ರಸಂಗ ಅಲ್ಲ, ನಿನ್ನ ವಾಕ್ಚಾತುರ್ಯ ಅಲ್ಲ, ನಿನ್ನ ಸಾಮರ್ಥ್ಯ ಅಲ್ಲ. ಪವಿತ್ರಾತ್ಮನ ಕೆಲವರನ್ನ ಮುಟ್ಟಕ್ಕೆ ಹೋಗ್ತಾ ಇದ್ದಾನೆ. ಈ ಪಟ್ಟಣದಲ್ಲಿ ಇರುವ ಕೆಲ ತರ್ಷೀಷನ ಸೌಲನನ್ನು ಮುಟ್ಟಿದ ಹಾಗೆ ಕೆಲವರನ್ನ ದೇವರು ಮುಟ್ತಾನೆ. ಕೆಲ ವ್ಯಕ್ತಿಗಳನ್ನ ಮುಟ್ತಾನೆ, ಕೆಲ ಐಶ್ವರ್ಯವಂತರನ್ನ ಮುಟ್ತಾನೆ, ಕೆಲ ಸೆಲೆಬ್ರಿಟಿಗಳನ್ನ ಮುಟ್ತಾನೆ. ಕಮಾನ್, ಉನ್ನತ ಅಧಿಕಾರಿಗಳನ್ನ ಮುಟ್ತಾನೆ, ಪೊಲೀಸ್ ಅಧಿಕಾರಿಗಳನ್ನ ಮುಟ್ತಾನೆ, ರಾಜಕೀಯ ವ್ಯಕ್ತಿಗಳನ್ನ ದೇವರು ಮುಟ್ತಾನೆ. ಅವರ ಕಣ್ಣುಗಳನ್ನ ಮುಚ್ಚಿರುವ ಈ ಲೋಕದ ಪ್ರಭು ಅಂಧಕಾರ ಶಕ್ತಿ ಅವನಿಗೆ ಏನು ಮಾಡಕ್ಕಾಗದೆ ಇರುವ ಹಾಗೆ ದೇವರ ಬೆರಳು ಚಲಿಸಕ್ಕೋಗುತ್ತೆ. ನನ್ನ ಜೊತೆ ನಂಬರ್ ಯಾರಾದ್ರೂ ಇದ್ರೆ ಆಮೇಲೆ ಹೇಳ್ರಿ ಪ್ರಿಯರೇ. ಕೆಲವರ ಕಣ್ಣನ್ನು ದೇವರು ತೆರೆಯಕ್ಕೆ ಹೋಗ್ತಾ ಇದ್ದಾನೆ. ಕೆಲವರ ಕಣ್ಣನ್ನು ತೆರೆಯಕ್ಕೆ ಹೋಗ್ತಾನೆ. ನಿನ್ನ ಕುಟುಂಬದಲ್ಲಿ ನಿನ್ನ ಸಂಬಂಧಿಕರ ಕಣ್ಣುಗಳನ್ನು ದೇವರು ತೆರೆಯಕ್ಕೆ ಹೋಗ್ತಾನೆ. ನಿನ್ನ ಬಂಧುಗಳ, ನಿನ್ನ ಮಿತ್ರರ ಕಣ್ಣುಗಳನ್ನು ದೇವರು ತೆರೆಯಕ್ಕೆ ಹೋಗ್ತಾನೆ. ನಿನ್ನ ಆತ್ಮದಲ್ಲಿ ತುಂಬಲಿಕ್ಕೆ ರೆಡಿ ಇದೆಯಾ? ನೀನು ಪ್ರಾರ್ಥನೆ ಮಾಡೋಕ್ಕೆ ರೆಡಿ ಇದೆಯಾ? ನಿನ್ನ ಅನ್ಯ ಭಾಷೆಯ ವರಗಳೊಂದಿಗೆ ಪ್ರಾರ್ಥನಿಸು. ನಿನ್ನ ನಾಲಿಗೆ ಕಟ್ಟು ಮಾತ್ರ ಅಲ್ಲ, ಅಲ್ಲೆಲ್ಲೂ ಅಂಧಕಾರದಲ್ಲಿ ಬಿದ್ದಿರುವವರ ಕಣ್ಣುಗಳನ್ನು ದೇವರು ತೆರೆಯಕ್ಕೆ ಹೋಗ್ತಾ ಇದ್ದಾನೆ. ಪೊಲಿಟಿಷಿಯನ್ಸ್ಗೆ ಗೊತ್ತಾಗಲ್ದ ಅವ್ರು ಹೇಳ್ತಾರೆ ನಮಗೇನು ಮಾಡೋಕ್ಕಾಗಲ್ಲ. ಮಂತ್ರವಾದಿಗಳಿಗೆ ಹೇಳ್ತಾರೆ ನಾವು ಏನು ಮಾಡಿದ್ರು ಎಫೆಕ್ಟ್ ಆಗ್ತಾ ಇಲ್ಲ. ಹೋಮ ಯಜ್ಞಗಳನ್ನು ಮಾಡೋರು ಹೇಳ್ತಾರೆ ಎಷ್ಟು ಮಾಡಿದ್ರು ಈ ಜನರಿಗೆ ಏನು ಎಫೆಕ್ಟ್ ಆಗ್ತಾ ಇಲ್ಲ. ಎಫೆಕ್ಟ್ ಆಗೋದು ಇಲ್ಲ. ಅವರೆಲ್ಲ ಫರೋಹನಿಗೆ ಅಲ್ಲಲ್ಲಿ ಐಗುಪ್ತ ದೇಶದ
ಜೋಯಿಸರು ಹೋಗಿ ಹೇಗೆ ರಿಪೋರ್ಟ್ ಮಾಡಿದ್ರು ಅದೇ ರೀತಿ ಫರೋನಿನಿಗೆ ರಿಪೋರ್ಟ್ ಮಾಡಿದ ಹಾಗೆ ಉನ್ನತ ಅಧಿಕಾರಿಗಳ ಹತ್ರ ಹೋಗಿ ಹೇಳ್ತಾರೆ, ನಮಗೇನು ಮಾಡೋಕ್ಕಾಗ್ತಾ ಇಲ್ಲ, ಇವ್ರನ್ನ ತಡೆ ಹಿಡಿಯೋಕ್ಕಾಗ್ತಾ ಇಲ್ಲ ಅಂತ ಒಂದು ಶಕ್ತಿ ಇವರಲ್ಲಿ ವ್ಯಾಪರಿಸ್ತಾ ಇದೆ. ಅಭಿಷಕ್ತರಿಗೆ ವಿರುದ್ಧವಾಗಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಕೆಲವರ ಬಾಯಿ ಕಟ್ಟು ತೆರೆಯುತ್ತೆ, ರಿಲೀಸ್ ಆಗುತ್ತೆ. ಕೆಲವರ ಕಣ್ಣುಗಳು ಓಪನ್ ಆಗುತ್ತೆ. ಕಣ್ಣು ತೆರೆದರೆ ಒಂದು ಅಧಿಕಾರ ಪತ್ರ ಹಿಡ್ಕೊಂಡು ಬಂದವನು ಯಾವ ಕ್ರೈಸ್ತರು ಇಲ್ಲದಂತೆ ಹುಟ್ಟಿಲ್ಲ ಅನಿಸ್ಬಿಡ್ತೀನಿ ಅಂತ ಬಂದೋ ಅವನ ಕೈಯಿಂದಲೇ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಳಗೊಂಡು 14 ಪತ್ರಿಕೆಗಳನ್ನು ಬರೆಯತಕ್ಕಂತೆ ಮಾಡಿದ್ದೇ ಈ ಬೆರಳು, ಮಾಡಿದ್ದೇ ದೇವರ ಬೆರಳು. ಇವತ್ತು ಆ ಬೆರಳು ನಿನಗೆ ಅಸಾಧ್ಯವಾದ ಕಾರ್ಯಗಳನ್ನು ನಿನ್ನ ಮೂಲಕ ಮಾಡಿಸೋದಕ್ಕೆ ಶಕ್ತಿ ಇದೆ ಎಂದು ನಂಬುವವರು ಮಾತ್ರ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ಈ ಸಭೆಯಲ್ಲಿ ಅಂತರಿಕ್ಷ ಕಂಡಾಗ ನನಗೆ ಗೊತ್ತು, ಇದರ ಒಳಗಡೆ ದೇವರ ಬೆರಳು ಚಲಿಸುತ್ತಾ ಇರೋದಕ್ಕೆ ಅದೇ ಗುರುತಾಗಿರುವಂಥದ್ದಾಗಿದೆ. ಅದರಿಂದಲೇ ನಾನು ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ, ಕಟ್ಟಿರುವ ಕೆಲ ನಾಲಿಗೆಗಳನ್ನು ದೇವರು ಬಿಚ್ಚು ಬಿಡ್ತಾ ಇದ್ದಾನೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಕೆಲ ಸಂಗತಿಗಳು ದೇವರು ನೆರವೇರಿಸಕ್ಕೆ ಹೋಗ್ತಾ ಇದ್ದಾನೆ. ದೇವರ ಸಭೆ ಒಂದು ಸೀಸನ್ ಅಲ್ಲಿ ಮೌನವಾಗಿತ್ತು. ಶತ್ರು ತಿಳ್ಕೊಂಡ, ಇವರ ಮೌನದಿಂದ ಇವರ ಬಾಯಿಗಳನ್ನು ಬಂಧಿಸ್ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ಇವತ್ತು ನಾನು ಪ್ರವಾದನೆ ಶಬ್ದವಾಗಿ ಹೇಳ್ತೇನೆ. ಪ್ರವಾದಿಗಳು ಪ್ರವಾದಿಸಿದರು, ಲೋಕದ ರಕ್ಷಕನು ಜನಿಸ್ತಾನೆ. ಮೀಕಾ ಪ್ರವಾದಿ ಪ್ರವಾದಿಸಿದ, ಯೆಶಾಯ ಪ್ರವಾದಿ ಪ್ರವಾದಿಸಿದ, ಪ್ರವಾದಿಗಳು ಪ್ರವಾದಿಸಿದ್ರು. ಆದರೆ ಒಂದು ಕತ್ತಲೆಯ ಯುಗ ಇತ್ತು. 400 ವರ್ಷಗಳ ಬ್ಲಾಕೇಜ್ ಅಂತ ಹೇಳ್ತಾರೆ. ಕತ್ತಲೆಯ ಯುಗ ಇತ್ತು. ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಮಧ್ಯದಲ್ಲಿ ಒಂದು ಕತ್ತಲೆಯ ಯುಗ. ಶತ್ರು ಯೋಚನೆ ಮಾಡ್ದ, ಇನ್ನ ಎಲ್ಲ ಪ್ರವಾದಿಸಿದ್ರು, ನಡೆಯಲ್ಲ ಅದು ಅಂತ. ಸೈತಾನನಿಗೆ ಗೊತ್ತಿಲ್ಲ. ಗಲಾತ್ಯರಿಗೆ ಬರೆದ ಪತ್ರಿಕೆ 4:4 ಹೇಳುತ್ತೆ, ಕಾಲವು ಪರಿಪೂರ್ಣವಾದಾಗ ಬರಬೇಕಾದವನು ಬಂದೇ ಬರ್ತಾನೆ. ಇವತ್ತು ಹಗಲೊತ್ತಿನಲ್ಲಿ ಕೂಗಿ ಹೇಳು, ನನ್ನ ಸಮಯ ಬಂದಾಯಿತು, ಇನ್ನು ಯಾವ ಶತ್ರುಗೂ ಹಿಡಿದಿಡಕ್ಕಾಗೋದಿಲ್ಲ. ಸಭೆ, ನಾನು ಪ್ರವಾದಿಸ್ತಾ ಇದ್ದೇನೆ. ಅನೇಕ ಪ್ರವಾದನೆಗಳನ್ನ ಕೇಳಿದ್ದೀರಾ, ಅದರ ನೆರವೇರುವ ಸಮಯಕ್ಕೆ ನಾವು ಬಂದಿದ್ದೇವೆ. ಕಮಾನ್ ಸಾಂಬಾಡಿ, ಅದಕ್ಕೆ ಆಮೇಲೆ ಹೇಳೋರು. ನನ್ನ ಪವಿತ್ರಾತ್ಮ ಭರಿತನಾಗಿ ಹೇಳ್ತಾ ಇದ್ದೇನೆ, ಅನೇಕ ಪ್ರವಾದಿಗಳ ಬಾಯಿಂದ ನುಡಿದ ಪ್ರವಾದನೆಗಳು ನೆರವೇರೋದಿಲ್ಲ, ನಡೆಯೋದಿಲ್ಲ ಅಂತ ಹೇಳಿದಾಗ ಕೆಲವರ ಬಾಯಿಗಳು ಮೌನವಾಯಿತು, ಸಭೆ ಮೌನವಾಯಿತು. ಆದ್ರೆ ಇವತ್ತು ನಾನು ಹೇಳ್ತಾ ಇದ್ದೇನೆ, ಆ ಮೂಗ ದೆವ್ವವನ್ನ ದೇವರು ಓಡಿಸಿ ಇವತ್ತು ಕೆಲವರ ಬಾಯಿಯನ್ನು ರಿಲೀಸ್ ಮಾಡ್ತಾ ಇದ್ದಾನೆ. ಸಭೆ ಬಾಯಿ ತೆರೆಯಕ್ಕೆ ಹೋಗ್ತಾ ಇದೆ. ಸಭೆ ತಯಾರಾಗಿದ್ದೀರಾ? ಒಂದು ಎಕ್ಸಾಂಪಲ್ ಹೇಳ್ತೀನಿ. ಹೆರೋದನ ಯಾಕೋಬನ ಸಹೋದರನಾದ ಯೋಹಾನನನ್ನು ಹಿಡಿದನು, ಅವನನ್ನು ಕೊಂದನು. ಇದನ್ನು ಕಂಡಾಗ ಯಹೂದ ಜನರಿಗೆ ಸಂತೋಷ ಆಯಿತು. ಹೆರೋದನ ಸ್ವಲ್ಪ ಮೇಲಕ್ಕೆ ಹೋದ. ಸಭೆ ಯೋಹಾನನನ್ನು ಹಿಡಿದಾಗ ಮೌನವಾಗಿತ್ತು. ಆಮೇಲೆ ಯೋಹಾನನ ಸಹೋದರನಾದ ಯಾಕೋಬನು, ಆಮೇಲೆ ಕರೆಕ್ಟ್ ಅಲ್ಲ? ಕರೆಕ್ಟ್ ತಾನೆ? ಯಾಕೋಬನನ್ನು ಹಿಡಿದಾಗ ಸಭೆ ಮೌನವಾಗಿತ್ತು. ಆದರೆ ಪೇತ್ರನನ್ನು ಹಿಡಿದಾಗ ಸಭೆ ಹೇಳ್ತು, ನಾವು ಇನ್ನು ಮೌನವಾಗಿರೋದಿಲ್ಲ. ಕೆಲ ಕುಟುಂಬಗಳನ್ನು ನುಂಗಿದಾಗ, ಕೆಲ
ಆತ್ಮಿಕರನ್ನು ನುಂಗಿದಾಗ, ಕೆಲ ಜನರ ಬಿಡುಗಡೆಗಳನ್ನು ನುಂಗಿದಾಗ, ಕೆಲವರ ವಾಗ್ದಾನಗಳನ್ನು ತಡೆ ಹಿಡಿದಾಗ ಸಭೆ ಮೌನವಾಗಿತ್ತು. ಆದರೆ ಇನ್ನ ಸಭೆ ಮೌನವಾಗಿರುವ ಕಾಲವಲ್ಲ, ಸಭೆ ಶಬ್ದ ತೆಗೆಯುವ ಕಾಲವಾಯಿತು. ಇವತ್ತು ನಾವು ಕೂಗಿ ಹೇಳುವ ಶಬ್ದ, ಏ ಸೈತಾನನೇ, ನಿನ್ನ ಕಪಿ ಮುಷ್ಟಿಯಲ್ಲಿ ಇರುವಂತ ವ್ಯಕ್ತಿಗಳನ್ನ, ಕುಟುಂಬಗಳನ್ನ ಯೇಸುವಿನ ನಾಮದಲ್ಲಿ ಬಿಡು. ರಿಲೀಸ್ ಆಗಲಿ, ಆ ಕುಟುಂಬ ರಿಲೀಸ್ ಆಗಲಿ, ಆ ವ್ಯಕ್ತಿ ರಿಲೀಸ್ ಆಗಲಿ, ಆ ರೋಗ ಸೌಖ್ಯವಾಗಲಿ, ಆ ಅದ್ಭುತ ನಡೆಯಲಿ, ಆ ಬಿಡುಗಡೆ ನಡೆಯಲಿ. ಪ್ರವದಿಸೋದಕ್ಕೆ ತಯಾರಾಗಿದ್ದೀರಾ? ಸಭೆ ಮೌನವಾಗಿರಬೇಡ್ರಿ. ನನ್ನ ಮೇಲಿರುವ ಅಭಿಷೇಕ, ನನ್ನ ಮೇಲಿರುವ ಅಧಿಕಾರ, ನನ್ನ ಮೇಲಿರುವ ಪ್ರವಚನಗಳು ಅದು ನೆರವೇರುವ ಕಾಲಕ್ಕೆ ಬಂದಿದ್ದೇವೆ. Come on, come on, come on. Somebody raise the voice. ಇದರ ಒಳಗಡೆ ರೋಗ ಸೌಖ್ಯದ ಶಬ್ದ ಮೊಳಗಲಿ, ಸ್ತುತಿ ಸ್ತೋತ್ರದ ಶಬ್ದ ಮೊಳಗಲಿ, ಇದರ ಒಳಗಡೆ ಅಧಿಕಾರದ ಶಬ್ದ ಮೊಳಗಲಿ. ಸಭೆ ಮೌನವಾಗಿರಬೇಡ್ರಿ. ಜೋಳು ಬಿದ್ದ ಕೈಗಳನ್ನ, ನಡುಗುವ ಮೊಣಕಾಲುಗಳನ್ನ ಸುಧಾರಿಸ್ಕೊಳ್ರಿ. ಹೇಳ್ರಿ, ಎಚ್ಚರಗೊಳ್ಳರಿ. ಇದು ನಿದ್ದೆ ಮಾಡುವ ಕಾಲವಲ್ಲ. Come on, somebody lift up your voice. Somebody lift up your voice. ಶಬ್ದ ತೆಗೆದು ಪ್ರವದಿಸು. ಯೇಸುವಿನ ನಾಮದಲ್ಲಿ ನಾನು ರಾಜಕೀಯ ಶಬ್ದ ಕೇಳಿದೆ, ಮಠಮಂತ್ರದ ಶಬ್ದ ಕೇಳಿದೆ, ಹಲ್ಲೆಲೂಯಾ ನಿರಾಶೆಯ ಶಬ್ದ ಕೇಳಿದೆ, ಸೈತಾನನ ಅಟ್ಟಹಾಸದ ಶಬ್ದ ಕೇಳಿದೆ. ಆದರೆ ಆಗೆಲ್ಲ ಸಭೆ ನಾವು ಮೌನವಾಗಿದ್ವಿ. ಏನು ಮೌನವಾಗಿದ್ವಿ. ಆದರೆ ಇನ್ನು ಸಭೆ ಮೌನವಾಗಿರೋದಿಲ್ಲ. ಆ ಶಬ್ದಗಳನ್ನು ತುಳಿಯೋದಕ್ಕೆ ದೇವರು ನನ್ನ ನಾಲಿಗೆಯನ್ನು, ಆ ಕಟ್ಟುಗಳನ್ನು ಬಿಚ್ಚಿ ನನ್ನನ್ನು ಅಭಿಷೇಕ ಮಾಡಿ ಈ ಶಕ್ತಿಗಳಿಗೆ ವಿರುದ್ಧವಾಗಿ ಶಬ್ದ ತೆಗೆಯೋದಕ್ಕೆ ನನ್ನನ್ನು ಅಧಿಕಾರ ಪಡಿಸಿದ್ದಾನೆ, ಅಭಿಷೇಕ ಮಾಡಿದ್ದಾನೆ ಎಂದು ನಂಬುವವರ ಶಬ್ದ ತೆಗೆದು ಹೇಳಲಿ. ಕೂಗಿ ಹೇಳ್ರಿ. ಲೋಕದ ಜನ ನಿನ್ನ ಬಳಿಗೆ ಬರಬೇಕು. ಅಲ್ಲಲ್ಲ, ಲೋಕದ ಜನ ನಿನ್ನ ಬಳಿಗೆ ಬರಬೇಕು. ಅವರು ಕೂಗಿ ಹೇಳಬೇಕು. ಅವರಿಗೆ ಕೊಡೋದಕ್ಕೆ ಸಂದೇಶ ನಿನ್ನ ಬಳಿಯಲ್ಲಿ ಇರಬೇಕು. Thus says the Lord. ದೇವರ ಆತ್ಮನು ಇಂತ ಹೇಳ್ತಾ ಇದ್ದಾನೆ, ಏ ಬ್ರದರ್, ಏ ವ್ಯಕ್ತಿಯೇ, ಏ ಅಧಿಕಾರಿಯೇ, ಏ ಅಧಿಪತಿಯೇ, ದೇವರ ಆತ್ಮನು ಇಂಥದ್ದು ಹೇಳ್ತಾ ಇದ್ದಾರೆ ಎಂದು ಹೇಳತಕ್ಕಂತೆ ನಿನ್ನ ಬಾಯಲ್ಲಿ ಪ್ರಬೋಧನೆಗಳನ್ನು ಕೊಡೋದಿಕ್ಕೆ, ನಿನ್ನ ಮೇಲಿನ ಅಧಿಕಾರಿಗಳಿಗೆ ನೀನು ಸುವಾರ್ತೆ ಹೇಳತಕ್ಕಂತೆ, ನಿನ್ನ ಮೇಲಿನ ಅಧಿಕಾರಿಗಳಿಗೆ ಪ್ರಾರ್ಥನೆ ಮಾಡತಕ್ಕಂತೆ, ಅವರಿಗೆ ಸತ್ಯವಾರ್ತೆಯನ್ನು ಹೇಳತಕ್ಕಂತೆ, ಅವರಿಗೆ ಪ್ರಬೋಧನೆಯ ನುಡಿಗಳನ್ನು ನುಡಿಯತಕ್ಕಂತೆ ನಿನ್ನ ನಾಲಿಗೆಯ ಕಟ್ಟನ್ನ ದೇವರು ಬಿಚ್ಚುತ್ತಾ ಇದ್ದಾನೆ. ಇವತ್ತು ಸಭೆ ಸಿದ್ಧವಾಗ, ಶಬ್ದ ತೆಗಿ. ಕಮ ಬಿಡಬೇಡ್ರಿ, ಪ್ರಾರ್ಥನೆ ಮಾಡ್ರಿ. ಅವನು ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆಯು ನಿರಂತರವಾಗಿರುವ ದೇವರು. Our Jesus Christ is yesterday, today, forever. He is unchanging God. ದೇವರು ಹಲ್ಲೆಲೂಯಾ ಬದಲಾಗದೇ ಇರುವವನು. ಮೂಗಾತ್ಮನೆ ಬಿಟ್ಟು ತೊಲಗ, ಇವತ್ತು ಬಿಟ್ಟು ತೊಲಗ. ಕುಟುಂಬಗಳನ್ನು ಬಿಟ್ಟು ತೊಲಗ, ವ್ಯಕ್ತಿಗಳನ್ನು ಬಿಟ್ಟು ತೊಲಗ. ಕುರುಡಾತ್ಮನೆ ಬಿಟ್ಟು ತೊಲಗ. ಕಣ್ಣಿನಿಂದ ಪೊರೆಗಳು ಬೀಳಲಿ, ಕಣ್ಣಿನಿಂದ ಪೊರೆಗಳು ಬೀಳಲಿ, ಕಣ್ಣಿನಿಂದ ಪೊರೆಗಳು ಬೀಳಲಿ. ಸತ್ಯ ತಿಳಿಯದಂತೆ, ಸತ್ಯ ಅರಿಯದಂತೆ, ಸತ್ಯ ಕಾಣದಂತೆ ಕಣ್ಣುಗಳನ್ನು ಕುರುಡು ಮಾಡುವ ಯಲೋಕದ ಪ್ರಭು ಅಂಧಕಾರ ಶಕ್ತಿಗಳ ಬಲಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ಅದು ಪರಾಕ್ರಮದಿಂದಲ್ಲ, ಶಕ್ತಿಯಿಂದಲ್ಲ, ಯೆಹೋವನ ಬೆರಳಿನಿಂದ ಇವತ್ತು ಮುಟ್ಟಲೆ, ಕೆಲವೊಂದು ಚಲಿಸಲೆ. ಫರೋಹನಿಗೆ ಆಗಲಿಲ್ಲ, ಫರೋಹನ ಮಂತ್ರವಾದಿಗಳಿಗೆ ಆಗಲಿಲ್ಲ, ಆಗೋದು ಇಲ್ಲ. ಇವತ್ತು ಲೋಕದ ಶಕ್ತಿಗಳಿಗೆ ಆಗೋದಿಲ್ಲ, ದೇವ ಜನರಿಗೆ ಆಗುತ್ತೆ. ದೇವ ಜನರ ಬಾಯಲ್ಲಿ ನೂತನ ಭಾಷೆಗಳನ್ನು ದೇವರು ಇಡ್ತಾ ಇದ್ದಾನೆ, ಪ್ರವಚನ ಶಬ್ದಗಳನ್ನು ಇಡ್ತಾ ಇದ್ದಾನೆ. ಇವತ್ತಿನಲ್ಲಿ ಕೆಲವರ ನಾಲಿಗೆ ಫ್ರೀ ಆಗ್ತಾ ಇದೆ. ಅಭಿಷೇಕದ ಶಬ್ದ ಹೊರಗಡೆ ಬರಲಿ, ಅಧಿಕಾರದ ಶಬ್ದ ಹೊರಗಡೆ ಬರಲಿ, ಪವಿತ್ರಾತ್ಮನ ನುಡಿದ ಪ್ರಬೋಧನೆಯ ಶಬ್ದ ಹೊರಗಡೆ ಬರಲಿ. ನಿನ್ನ ಎಡಗಡೆ ಬಲಗಡೆ ಇರುವವರನ್ನ ಮರೆತು ನುಡಿ. ಏಯ್ ನರಪುತ್ರನೇ, ಗಾಳಿಗಳಿಗೆ ದೈವೋಕ್ತಿ ನುಡಿ. ಒಣಗಿರುವ ಎಲುಬುಗಳನ್ನು ನೋಡಿ ಹೇಳು,
ಯೇಸುವಿನ ನಾಮದಲ್ಲಿ ಇವತ್ತಿನ ಪರಿಸ್ಥಿತಿಯನ್ನು ನೋಡಿ ಹೇಳು. ಪಟ್ಟಣವನ್ನು ನೋಡಿ ಪ್ರವದಿಸು, ಜನರನ್ನು ನೋಡಿ ಪ್ರವದಿಸು. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಕಮ್ ಆನ್, ಲಿಫ್ಟ್ ಅಪ್ ಯುವರ್ ವಾಯ್ಸ್ ಅಂಡ್ ಪ್ರೇ. ಕಟ್ಟುಗಳು ಮುರಿಯಲಿ. ಇನ್ನು ಕೆಲವರು ಯಾರ್ಯಾರೋ ನೋಡ್ತಾ ನಿಂತಿದ್ದೀರಾ, ನೋಡ್ತಾ ಇದ್ದೀರಾ, ನೋಡಬೇಡ್ರಿ. ಅನ್ಯ ಭಾಷೆಗಳ ವರಗಳೊಂದಿಗೆ ಪ್ರಾರ್ಥನೆ ಮಾಡ್ರಿ. Tongue will be released. Anointing of tongues. ಇವತ್ತು ನಾಲಿಗೆ ಮೇಲೆ ಒಂದು ಅಭಿಷೇಕ ಬರ್ತಾ ಇದೆ. ನಾಲಿಗೆ ಮೇಲೆ ಒಂದು ಅಭಿಷೇಕ ಇಳಿತಾ ಇದೆ. ದೇವರ ಬೆರಳು ಮುಡ್ತಾ ಇದೆ. ಎಲ್ಲರೂ ಎದ್ದು ನಿಂತ್ಕೊಳ್ರಿ, ಎದ್ದು ನಿಂತು ಆರಾಧನೆ ಮಾಡ್ರಿ. ಸಮಯ ಮುಗಿದ ಕಾರಣ ನಾನು ಅಲ್ಲಿಗೆ ನಿಲ್ಲಿಸ್ತೇನೆ. This is nothing but the finger of God. ಇದು ದೇವರ ಬೆರಳೆ ಹೊರತು ಮತ್ತೇನು ಅಲ್ಲ. ದೇವರ ಬೆರಳು. ಪ್ರಾಪರ್ಟಿ ವಿಷಯಗಳ ಮೇಲೆ ದೇವರ ಬೆರಳು ಚಲಿಸುತ್ತೆ. ಕುಟುಂಬಗಳಲ್ಲಿ ಅಸಮಾಧಾನ ತಂದು ದುಷ್ಟಾತ್ಮನನ್ನ ದೇವರು ಮುರಿತಾ ಇದ್ದಾನೆ. ಸಮಾಧಾನದ ಪ್ರಭು ಆಳ್ವಿಕೆ ಕೈಗೆ ತೆಗೆದುಕೊಳ್ತಾ ಇದ್ದಾನೆ. ವಾಗ್ದಾನಗಳು ನೆರವೇರಲಿಕ್ಕೆ ಹೋಗುತ್ತೆ. ಸಭೆ ಶಬ್ದ ತೆಗಿಲಿಕ್ಕೆ ಹೋಗ್ತೀವಿ. ಕರ್ತನೇ, ನಿನ್ನ ಜನರಿಗಾಗಿ ಸ್ತೋತ್ರ ಹೇಳ್ತೇನೆ. ನೀನು ನುಡಿದಿದ್ದನ್ನ ನಾನು ನುಡಿದೆ, ನೀನು ಹೇಳು ಅಂದಿದ್ದನ್ನ ನಾನು ಹೇಳಿದೆ. ನಿನ್ನ ವಾಕ್ಯಕ್ಕೆ ಜೀವ ಇದೆ, ಶಕ್ತಿ ಇದೆ, ಚೈತನ್ಯ ಇದೆ, ಬಲ ಇದೆ. ನಿನ್ನ ಜನರನ್ನ ವಾಕ್ಯದಿಂದ ಅಭಿಷೇಕ ಮಾಡಿದೆ. ಅಸಾಧಾರಣವಾದಂತ ಭಾಷೆಗಳನ್ನ ಇವರ ಬಾಯಲ್ಲಿಟ್ಟೆ. ಪ್ರಬೋಧನೆ ಶಬ್ದಗಳನ್ನ ಇವರ ಬಾಯಲ್ಲಿ ಕೊಟ್ಟೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಮಹಿಮೆ ನಿನಗೆ ಮಾತ್ರ ಅಪ್ಪ. ಆಶೀರ್ವಾದ ಮಾಡು. ನಿನ್ನ ಜನರನ್ನು ಸಮಾಧಾನವಾಗಿ ಕಳಿಸ್ಕೊಡು. ಮೊದಲನೇ ಆರಾಧನೆ ಆಶೀರ್ವಾದ ಮಾಡಿಕೊಟ್ಟದಕ್ಕಾಗಿ ಸ್ತೋತ್ರ. ಇದರೆಲ್ಲ ಮಾನ ಪ್ರಭಾವ ನಿನಗೆ ಮಾತ್ರ ಅರ್ಪಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ.